ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಡಿಸೆಂಬರ್ ತಿಂಗಳ 25ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ದ್ವಿತೀಯ ಅಂದರೆ 2ನೇ ದಿವಸ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:37, ಸೂರ್ಯಾಸ್ತ ಸಂಜೆ 5:58. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 8:27 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮಕರ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 4:39 6:06 ಗುಳಿಕ ಕಾಲ ಈ ದಿನ ಅಪರಾಹ್ನ 3:14 4:39 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:23 1:48 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 4:08 4:49 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೂ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:41 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 1:48 ಮಧ್ಯಾಹ್ನ 3:08 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ ಅಂತ ಹೇಳಿದ್ರೆ ರಾಜನೀತಿಗೆ, ಆಡಳಿತಕ್ಕೆ, ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ರಾಜಕೀಯ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ ಇದು. ಹಾಗೆ ಈ ದಿನದಲ್ಲಿ ರಾಜಕಾರಣಿಗಳಿಗೂ ಕೂಡ ನಿಮ್ಮ ಸಾಧನೆಗೆ ಮೀರಿದಂಥ ಯಶಸ್ಸನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಇನ್ನು ವಿಶೇಷವಾಗಿ ರಾಜಕಾರಣಿಗಳಿಂದ ಏನಾದರೂ ಸಹಾಯ ಸಹಕಾರಗಳು ಬೇಕಾಗಿದ್ದರೂ ಕೂಡ ಈ ದಿನದ ಈ ರವಿ ಹೋರಾದಲ್ಲಿ ರಾಜಕಾರಣಿಗಳನ್ನು ಅಂದರೆ ಸಂಬಂಧಪಟ್ಟವರನ್ನು ಭೇಟಿ ಮಾಡಿ ನಿಮ್ಮ ಕೆಲಸಗಳು ಈಡೇರುತ್ತೆ. ಹಾಗಾಗಿನೇ ಯಾವುದೇ ರೀತಿಯಲ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ರವಿ ಹೋರಾದಲ್ಲಿ ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರ ಇತ್ಯಾದಿಗಳನ್ನು ಆರಂಭ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಇದು ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲಕರವಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 11:22 ಮಧ್ಯಾಹ್ನ 12:19 ಹಾಗೆ ಸಂಜೆ 6 ಗಂಟೆಯಿಂದ ರಾತ್ರಿ 7:03 ಇನ್ನು ರಾತ್ರಿ 1:22 2:26 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು.
ಆದರೆ ಈ ದಿನ ಇರುವಂಥ ಶನಿ ಹೋರ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರು, ರಾಜಕಾರಣಿಗಳು ಯಾವುದೇ ಕೆಲಸವನ್ನು ಈ ಶನಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿ ಹೋರ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಆದ್ದರಿಂದಲೇ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳುವಂಥದ್ದನ್ನು ಈ ಸಂದರ್ಭದಲ್ಲಿ ನೀವು ನಿಲ್ಲಿಸಬೇಕು ಅಥವಾ ಪೋಸ್ಟ್ಪೋನ್ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:25 11 ಗಂಟೆ 22 ನಿಮಿಷದವರೆಗೆ, ಹಾಗೆ ಸಂಜೆ 5:03 6 ಗಂಟೆಯವರೆಗೆ, ಇನ್ನು ರಾತ್ರಿ 12:19 ರಾತ್ರಿ 1:22 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದರಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಆರಂಭ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲ ಸಿಕ್ಕಿದಾಗ ಮನಸ್ಸಿಗೆ ನೆಮ್ಮದಿ. ಹಾಗೆ ಬೇರೆ ಕೆಲಸಗಳಿಗೂ ಕೂಡ ಇದು ಪ್ರೇರೇಪಣೆ ಆಗುವಂಥದ್ದು. ಆದ್ದರಿಂದಲೇ ಒಳ್ಳೆಯ ಮುಹೂರ್ತದಲ್ಲಿ, ಶುಭ ಗಳಿಗೆಯಲ್ಲಿ, ಒಳ್ಳೆಯ ಹೊರದಲ್ಲಿ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ನಾವು ಮಾಡುವಂತಹ ಒಳ್ಳೆಯ ಕೆಲಸಗಳು ಅಥವಾ ಶುಭ ಕಾರ್ಯಗಳಾಗಲಿ ಇದಕ್ಕೆ ಮುಹೂರ್ತವನ್ನು ನೋಡ್ತಾರೆ. ಹಾಗಾದರೆ ಶುಭ ಮುಹೂರ್ತ ಅಂದರೆ ಏನು? ಯಾವ ಸಂದರ್ಭದಲ್ಲಿ ಮುಹೂರ್ತವನ್ನು ಪರಿಗಣಿಸಬೇಕು ಅಥವಾ ಮುಹೂರ್ತವನ್ನು ಪರಿಗಣಿಸಬಾರ್ದು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಜನ್ಮ ಲಗ್ನದಲ್ಲಿ ಮುಹೂರ್ತ ಲಗ್ನ ಅಷ್ಟಮವಾಗಿರಬಾರ್ದು, ಇದು ದೋಷಕರ ಅಂತ ಹೇಳ್ತಾರೆ. ಹಾಗಾಗಿ ಈ ಮುಹೂರ್ತ ನೋಡುವಂಥ ಸಂದರ್ಭದಲ್ಲಿ ಅಷ್ಟಮ ಶುದ್ಧಿಯ ಕಡೆಗೆ ಬಹಳ ಗಮನವನ್ನು ಕೊಡಬೇಕು. ಇನ್ನು ಶುಭ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅಷ್ಟಮ ಚಂದ್ರ ದೋಷಕರ. ಹಾಗಾಗಿ ಅಷ್ಟಮದಲ್ಲಿ ಅಂದರೆ 8ನೇ ಮನೆಯಲ್ಲಿ ಚಂದ್ರ ಏನಾದರೂ ಇದ್ದರೆ ಆ ದಿನದಂದು ಶುಭ ಕಾರ್ಯಗಳನ್ನು ಮಾಡಬಾರ್ದು. ಇನ್ನು ಶುಭ ಕಾರ್ಯಗಳನ್ನು ಮಾಡುವಂಥ ಸಂದರ್ಭ ಅಥವಾ ಒಳ್ಳೆಯ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಕ್ಷತ್ರ ಗಂಡವನ್ನು ಪರಿಗಣನೆ ಮಾಡಬೇಕಾಗತ್ತೆ. ಇನ್ನು ಅಶ್ವಿನಿ, ಮಖ, ಮೂಲ ನಕ್ಷತ್ರದ ಆದಿಪಾದ ಮತ್ತು ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದ ಅಂತ್ಯಪಾದ ಗಂಡಾಂತರ. ಈ ನಕ್ಷತ್ರ ಗಂಡಾಂತರವನ್ನು ಶುಭ ಕರ್ಮದಲ್ಲಿ ಅಂದರೆ ಶುಭ ಕಾರ್ಯಗಳಲ್ಲಿ ವರ್ಜಿಸಬೇಕು ಅಂತ ಹೇಳ್ತಾರೆ. ಇನ್ನು ಗುರು ಮತ್ತು ಶುಕ್ರರು ಮೌಢ್ಯವಾಗಿರಬಾರ್ದು, ಅಂದರೆ ಹಸ್ತರಾಗಿರಬಾರ್ದು. ಹಾಗೆ ಗುರು ಮತ್ತು ಶುಕ್ರರು ಲಗ್ನದಲ್ಲಿ ಇರಬೇಕು, ಇದರಿಂದ ಗುರುಬಲ ಇರುತ್ತೆ. ಹಾಗೆ ಶುಕ್ರ ದೆಸೆ ಅಂತ ಹೇಳ್ತಾರೆ. ಅಂದರೆ ವಿಶೇಷವಾಗಿ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ನಷ್ಟ ಇಲ್ಲದಂತೆ ಆಗಬೇಕಿದ್ರೆ ಶುಕ್ರ ಬಹಳ ಮುಖ್ಯ. ಹಾಗಾಗಿನೇ ಉಚ್ಛ ಮತ್ತು ಸ್ವಕ್ಷೇತ್ರಗತನಾದಂತಹ ಗುರು ಮತ್ತು ಶುಕ್ರರು ಲಗ್ನದಲ್ಲಿದ್ದರೆ ಆ ಲಗ್ನ ಬಲಿಷ್ಠವಾಗುತ್ತೆ. ಹಾಗಾಗಿ ಶ್ರೇಷ್ಠ ಲಗ್ನವಾಗುತ್ತೆ. ಅದು ಯಾರು ಎಷ್ಟೇ ಅಡ್ಡಿ ಆತಂಕಗಳನ್ನು ತಂದರೂ ಕೂಡ ಆ ಕೆಲಸಗಳು ನಿಲ್ಲಲ್ಲ. ನಿಮ್ಮ ಅಪೇಕ್ಷೆಯಂತೆ ಕೆಲಸಗಳು ಮುಂದುವರಿಯುತ್ತೆ. ಹಾಗೆ ನಿರೀಕ್ಷಿಸಿದಂಥ ಫಲ ಕೂಡ ಅದರಿಂದ ಸಿಕ್ಕತ್ತೆ. ಇನ್ನು ಗುರು ಮತ್ತು ಶುಕ್ರರ ದೃಷ್ಟಿ ಲಗ್ನದ ಮೇಲೆ ಇರಬೇಕು. ಲಗ್ನವನ್ನು ನೋಡ್ತಾ ಇದ್ದರೆ ಗುರು ಮತ್ತು ಶುಕ್ರ, ಇದು ಕೆಲಸ ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಉಪಚಯ ಸ್ಥಾನಗಳಲ್ಲಿ ಪಾಪಗ್ರಹರಿರಬೇಕು ಅಂತ ಹೇಳುತ್ತೆ ಪಂಚಾಂಗ. ಇನ್ನು ಲಗ್ನಾಧಿಪತಿ ಬಲಾಢ್ಯನಾಗಿರಬೇಕು. ಅಂದರೆ ಯಾವ ಲಗ್ನದಲ್ಲಿ ಕೆಲಸಗಳನ್ನು ಮಾಡ್ತೀವೋ ಅಂತಹ ಲಗ್ನದ ಅಧಿಪತಿ ಯಾರಿದ್ದಾರೆ ಅವನು ಬಲಶಾಲಿಯಾಗಿ ಇರಬೇಕು. ಆಗ ಎಂಥ ಎಡರು ತೊಡರುಗಳು ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿ ಜಾತಕನಿಗೆ ಸಿಕ್ಕತ್ತೆ. ಹಾಗೆ ಪಾಪಗ್ರಹರ ದೃಷ್ಟಿ ಲಗ್ನಕ್ಕಾಗಲಿ ಅಥವಾ ಲಗ್ನಾಧಿಪತಿಗಾಗಲಿ ಇರಬಾರ್ದು. ಇದರಿಂದ ಕೆಲಸಗಳು ಕೆಟ್ಟು ಹೋಗುತ್ತೆ. ಕೆಲಸದಲ್ಲಿ ವಿಘ್ನಗಳು ಜಾಸ್ತಿ, ಅರ್ಧಂಬರ್ಧಕ್ಕೆ ಕೆಲಸಗಳು ನಿಲ್ಲುವಂಥದ್ದು, ಅಥವಾ ಕೆಲಸ ಪೂರ್ಣ ಆದರೂ ಮನಸ್ಸಿಗೆ ಸಮಾಧಾನವಾಗುವಂಥ ರೀತಿಯಲ್ಲಿ ಫಲಿತಾಂಶಗಳು ಬರಲ್ಲ. ಒಟ್ಟಾರೆ ಆ ಕೆಲಸದಿಂದ ತುಂಬ ನಷ್ಟ ಉಂಟಾಗುವಂಥದ್ದಾಗತ್ತೆ. ಹಾಗೆ ಲಗ್ನ ಗಂಡಾಂತರವಾಗಿರಬಾರ್ದು ಮತ್ತು ರಾಶಿ ಗಂಡಾಂತರವಾಗಿರಬಾರ್ದು. ಅಂದರೆ ಕರ್ಕಾಟಕ, ವೃಶ್ಚಿಕ, ಮೀನ ಲಗ್ನಗಳ ಅಂತ್ಯದಲ್ಲಿ ಅರ್ಧಗಳಿಗೆ, ಇನ್ನು ಮೇಷ, ಸಿಂಹ ಮತ್ತು ಧನುರ್ ರಾಶಿ ಅಥವಾ ಲಗ್ನಗಳ ಆದಿಯಲ್ಲಿ ಅರ್ಧಗಳಿಗೆ ಈ ಲಗ್ನ ಗಂಡಾಂತರವನ್ನು ಮತ್ತು ರಾಶಿ ಗಂಡಾಂತರವನ್ನು ಶುಭ ಕಾರ್ಯದಲ್ಲಿ ವರ್ಜಿಸಬೇಕು. ಹಾಗಾಗಿನೇ ಮುಹೂರ್ತವನ್ನು ಇಡುವಂಥದ್ದು ಅಂದರೆ ಮುಹೂರ್ತ ನಿಷ್ಕರ್ಷೆ ಮಾಡುವಂಥದ್ದು ಬಹಳ ಕೇರ್ಫುಲ್ಲಾಗಿ ಮಾಡಬೇಕು. ಈ ಗಂಡಾಂತರವನ್ನು ನೋಡಿಕೊಳ್ಬೇಕು. ಅಂದರೆ ಲಗ್ನ ಮತ್ತು ರಾಶಿ ಈ ಎರಡೂ ಗಂಡಾಂತರವನ್ನು ನೋಡಿ ಎಷ್ಟು ಸಮಯವನ್ನು ಬಿಡಬೇಕು, ಬಿಟ್ಟು ಅಲ್ಲಿ ಆ ಒಂದು ಲಗ್ನವನ್ನು ನಿಷ್ಕರ್ಷೆ ಮಾಡಬೇಕಾಗತ್ತೆ. ಇನ್ನು ಶುಭ ತಿಥಿ, ಶುಭ ವಾರ ಮತ್ತು ಶುಭ ನಕ್ಷತ್ರ ಇವು ಬಹಳ ಮುಖ್ಯ.
ಇದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕು. ಹಾಗೆ ತಾರಾಬಲಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು. ತಾರಾಬಲ ಇದ್ದರೆ, ನಕ್ಷತ್ರ ಬಲ ಇದ್ದರೆ ಕೆಲಸ ಹೂ ಎತ್ತಿದಂತೆ ಆಗುತ್ತೆ. ಇದಕ್ಕೆ ತುಂಬ ಮಹತ್ವವನ್ನು ಕೊಟ್ಟು ಮುಹೂರ್ತವನ್ನು ನಿಷ್ಕರ್ಷೆ ಮಾಡಬೇಕಾಗತ್ತೆ. ಇನ್ನು ಆಯಾ ಕಾರ್ಯದ ಅಧಿಪತಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಇದು ಬಹಳ ಮುಖ್ಯ. ಯಾವ ಕೆಲಸವನ್ನು ಮಾಡ್ತಾ ಇದ್ದೀವೋ ಆ ಕಾರ್ಯಕ್ಕೆ ಅಧಿದೇವತೆಗಳಿದ್ದಾರೆ, ಅಧಿಪತಿಗಳಿದ್ದಾರೆ. ಅವರ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಂತರದಲ್ಲಿ ಕೆಲಸವನ್ನು ಆರಂಭ ಮಾಡಬೇಕು. ಇನ್ನು ಪಂಚಕ ದೋಷವನ್ನು ಕೂಡ ಗಮನಿಸಬೇಕಾಗತ್ತೆ ಈ ಮುಹೂರ್ತವನ್ನು ನಿಷ್ಕರ್ಷೆ ಮಾಡುವಂಥ ಸಮಯದಲ್ಲಿ. ಹಾಗಾಗಿ ವೀಕ್ಷಕ ಬಂಧುಗಳೇ, ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡುವ ಮೊದಲು ನಾವು ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಇತ್ಯಾದಿ ಕಾಲಗಳನ್ನು ಕೂಡ ನೋಡುವಂಥದ್ದು ಇದೆ. ಒಟ್ಟಾರೆ ಈ ಮುಹೂರ್ತ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿಯೇ ವಿಜಯನಗರ ಸಾಮ್ರಾಜ್ಯ ಪತನವಾದಂಥ ಕಥೆಯನ್ನು ನಾನು ಆಗಾಗ್ಗೆ ಹೇಳ್ತಾ ಇರ್ತೇನೆ. ಅಂದರೆ ನಿರ್ದಿಷ್ಟ ಸಮಯದಲ್ಲಿ ಆ ಒಂದು ಪಟ್ಟಾಭಿಷೇಕದ ಕಾರ್ಯ ಆರಂಭ ಆಗಬೇಕಾಗಿತ್ತು ಹರಿಹರ ಮತ್ತು ಬುಕ್ಕನಿಗೆ. ಆದರೆ ಅವರು ಗುರು ವಿದ್ಯಾರಣ್ಯರು ನಿಗದಿ ಮಾಡಿದ್ದ ಸಮಯಕ್ಕೆ ಬದಲಾದ ಸಮಯದಲ್ಲಿ ಅವರು ಪಟ್ಟಾಭಿಷೇಕವನ್ನು ಮಾಡಿದ್ರಿಂದ, ಅಂದರೆ ಕಿರೀಟ ಧಾರಣೆಯನ್ನು ಮಾಡಿಸ್ಕೊಂಡಿದ್ರಿಂದ ಆ ಸಾಮ್ರಾಜ್ಯ ಪತನ ಆಯಿತು ಅಂತ ಹೇಳ್ತಾರೆ. ಬಹಳ ಬೇಗ ಪತನ ಆಯಿತು. 100 ವರ್ಷಗಳ ಕಾಲ ಇರಬೇಕಾಗಿರುವಂಥ ವಿಜಯನಗರ ಸಾಮ್ರಾಜ್ಯ ಕೆಲವೇ ವರ್ಷಗಳಲ್ಲಿ ಅದು ಅವನತಿ ಹೊಂದಿತು, ಬಹಳ ಕಷ್ಟಪಡಬೇಕಾಯಿತು ಅನ್ನುವಂಥದ್ದು ಈ ಮುಹೂರ್ತದ ನಿಷ್ಕರ್ಷೆಯಿಂದ ಗೊತ್ತಾಗುತ್ತೆ. ಹಾಗಾಗಿನೇ ಯಾವುದೇ ಕೆಲಸವನ್ನು ಆರಂಭ ಮಾಡಿ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಇದೊಂದನ್ನು ಮನಸ್ಸಿನಲ್ಲಿ ಸದಾಕಾಲ ಜ್ಞಾಪಕದಲ್ಲಿಟ್ಕೊಳ್ಳಿ. ಹಾಗೆ ಮದುವೆ, ಗೃಹ ಪ್ರವೇಶ, ಉಪನಯನ ಅಥವಾ ನಾಮಕರಣ ಇತ್ಯಾದಿ ಕಾರ್ಯಗಳಲ್ಲಿ, ಅಂದರೆ ಶುಭ ಕಾರ್ಯಗಳಲ್ಲಿ ಮುಹೂರ್ತವನ್ನು ನಿಷ್ಕರ್ಷೆ ಮಾಡುವಂಥ ಪಂಚಾಂಗಕರ್ತರೋ ಅಥವಾ ಗುರುಗಳೋ ಯಾರಿದ್ದಾರೆ, ಪುರೋಹಿತರೋ, ಜ್ಯೋತಿಷ್ಯರೋ, ಅವರ ಬಳಿ ಮತ್ತೊಮ್ಮೆ ಅದನ್ನು ಪರಿಶೀಲನೆ ಮಾಡಿಸ್ಕೊಂಡು ನಂತರದಲ್ಲಿ ನಿಮ್ಮ ಕಾರ್ಯವನ್ನು ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಸಂಬಂಧಪಟ್ಟಂತಹ ಗ್ರಹರು, ನವಗ್ರಹಗಳು, ಅದರಲ್ಲೂ ವಿಶೇಷವಾಗಿ ಗಣಪತಿ ಆರಾಧನೆಯ ಜೊತೆಯಲ್ಲೇ ನೀವು ಕೆಲಸವನ್ನು ಆರಂಭ ಮಾಡಬೇಕಾಗತ್ತೆ. ಇದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ. ಆದರೂ ಕೂಡ ಪದೇ ಪದೇ ಇದನ್ನು ಯಾಕೆ ಜ್ಞಾಪಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಿಮ್ಮ ಕಾರ್ಯಗಳು ಬಹಳ ಅಮೂಲ್ಯ. ಏಕೆಂದರೆ ಬಹಳ ಕಷ್ಟಪಟ್ಟು ಒಂದು ಕೆಲಸವನ್ನು ಆರಂಭ ಮಾಡ್ತೀರಿ, ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡ್ತೀರಿ, ಅಥವಾ ಯಾವುದೋ ಒಂದು ವಿಚಾರಕ್ಕೆ ಬಂಡವಾಳವನ್ನು ಹಾಕ್ತೀರಿ. ಅದು ನಿಮ್ಮ ನಿರೀಕ್ಷೆಗೆ ಮೀರಿದಂಥ ಒಳ್ಳೆಯ ಫಲವನ್ನು ಕೊಡಬೇಕು. ಅದಕ್ಕಾಗಿಯೇ ಈ ಮುಹೂರ್ತವನ್ನು ಒಳ್ಳೆಯ ಸಂದರ್ಭದಲ್ಲಿ ನಿಷ್ಕರ್ಷೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇದನ್ನು ಪರಿಪಾಲನೆ ಮಾಡಬೇಕು. ಆಗ ನಿಮ್ಮ ಮನೆಯ ದೇವರ ಅನುಗ್ರಹ, ನಿಮ್ಮ ಇಷ್ಟದ ದೇವರ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗಲಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ವಧು ಮತ್ತು ವರರ ಜಾತಕಗಳನ್ನು ಹೊಂದಾಣಿಕೆ ಮಾಡ್ತಾರೆ, ಸಾಲಾವಳಿ ನೋಡುವಂಥದ್ದು ಅಂತ ಹೇಳ್ತಾರೆ. ಈ ಹೊಂದಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಜಾತಕಗಳನ್ನು ಪರಿಶೀಲನೆ ಮಾಡಿ ಆ ಒಂದು ಸಂಬಂಧ ಸರಿಯಾಗಿರುತ್ತೆ ಇರಲ್ವೇ ಅನ್ನೋವಂಥದ್ದನ್ನು ನಿಷ್ಕರ್ಷೆ ಮಾಡಲಿಕ್ಕೆ ಮೊದಲು ಹುಡುಗ ಹುಡುಗಿಯ ಜಾತಕವನ್ನು ತೋರಿಸ್ತಾರೆ. ಹಾಗಾಗಿ ಈ ವಧುವರರ ಜಾತಕಗಳ ಹೊಂದಾಣಿಕೆಗೆ ಈ ದೋಷಗಳಿಗೆ ಏನಿದೆ, ಅದು ಅಪವಾದಗಳು ಯಾವ್ಯಾವ್ದಿರುತ್ತೆ ಅನ್ನೋವಂಥದ್ರ ಬಗ್ಗೆ, ಅಂದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ವಧುವರರ ಜಾತಕವನ್ನು ಹೇಗೆ ಹೊಂದಾಣಿಕೆ ಮಾಡ್ತಾರೆ ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಕನ್ಯಾ ಮತ್ತು ವರ ಇವರ ವಿವಾಹವನ್ನು ನಿಶ್ಚಯ ಮಾಡಲಿಕ್ಕೆ ಮೊದಲು ಜಾತಕಗಳು ಹೊಂದಾಣಿಕೆ ಆಗತ್ತಾ ಅನ್ನೋಂಥದ್ದನ್ನು ಪರಿಶೀಲನೆ ಮಾಡಬೇಕು. ಅಂದರೆ ಒಂದು ಶುಭ ಕಾರ್ಯಕ್ಕೆ ಮುಹೂರ್ತ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಈ ಸಾಲಾವಳಿಯನ್ನು ನೋಡುವಂಥದ್ದು. ಹಾಗೆ ಎಲ್ಲ ವರ್ಣದವರಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಈ ಜಾತಕವನ್ನು ಪರಿಶೀಲನೆ ಮಾಡುವಂಥದ್ದು ಇದೆ. ಹಾಗೆ ಇಲ್ಲಿ ವಧುವರರ ಜಾತಕದ ಅನುಕೂಲವನ್ನು ದಶಾಕೂಟಗಳನ್ನು ಪರಿಶೀಲನೆ ಮಾಡಿ, ಅಂದರೆ 10 ಕೂಟಗಳಿರುತ್ತೆ, ಇದನ್ನು ಪರಿಶೀಲನೆ ಮಾಡಿ ನಿರ್ಧರಿಸುವಂಥದ್ದು ಹೆಚ್ಚಿನ ಪ್ರದೇಶದಲ್ಲಿ ರೂಢಿಯಲ್ಲಿದೆ. ಆದರೆ ಕೆಲವರು ಅಷ್ಟಕೂಟಗಳನ್ನು ನೋಡ್ತಾರೆ, ಕೆಲವರು 12 ಕೂಟಗಳು ಅಂದರೆ 12 ಕೂಟಗಳನ್ನು ಪರಿಶೀಲನೆ ಮಾಡಿ ವಧು ಮತ್ತು ವರರ ಹೊಂದಾಣಿಕೆ ಆಗ್ತಾ ಇದೆಯೇ ಅನ್ನುವಂಥದ್ದನ್ನು ನಿರ್ಧರಿಸ್ತಾರೆ. ಆದರೂ ಕೂಡ ಕೆಲವು ಪ್ರದೇಶಗಳಲ್ಲಿ 15 ಕೂಟಗಳನ್ನು ಪರಿಶೀಲನೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಶಕೂಟಗಳ ಪರಿಶೀಲನೆಯಲ್ಲಿ ಕಂಡುಬರಬಹುದಾದಂತಹ ದೋಷಗಳಿಗೆ ಶಾಸ್ತ್ರಕಾರರು ತಿಳಿಸಿದಂತಹ ಅಪವಾದವನ್ನು ದಾಖಲಿಸುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅಂದರೆ ಈ ವಧುವರರ ಜಾತಕದಲ್ಲಿ ಕಂಡುಬರುವಂಥ ಅಂಶಗಳನ್ನು ಈ ದಶಾಕೂಟಗಳು ಏನು ಹೇಳುತ್ತೋ ಅದರ ಆಧಾರದಿಂದ ಜಾತಕಗಳ ಹೊಂದಾಣಿಕೆ ಮಾಡುವಂಥದ್ದು ಸತ್ಸಂಪ್ರದಾಯ. ಹಾಗಾಗಿನೇ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಸ್ಥಳವನ್ನು ಕೊಟ್ಟು
ಅದರಲ್ಲಿ ಅವರ ರಾಶಿ ನಕ್ಷತ್ರಗಳನ್ನು ನೋಡಿ ನಂತರದಲ್ಲಿ ಈ ಜನ್ಮ ಕುಂಡಲಿಯನ್ನು ಹೊಂದಾಣಿಕೆ ಮಾಡಬೇಕಾಗತ್ತೆ. ಇಲ್ಲಿ 10 ಕೂಟಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ದಿನಕೂಟ, ಸ್ತ್ರೀ ದೀರ್ಘಕೂಟ ಮತ್ತು ಗಣಕೂಟಗಳು ಶುಭವಾಗಿ ಹೊಂದಾಣಿಕೆ ಆಗ್ತಾ ಇದ್ದರೆ, ದಿನಕೂಟ ಹೊಂದಾಣಿಕೆ ಆಗದೇ ಇದ್ದರು ಅಂದರೆ ಅಶುಭವಾದರೂ ಕೂಡ ಅದು ಬಾಧಕ ಅಲ್ಲ. ಹಾಗಾಗಿ ಅಂಥ ವಿವಾಹಗಳನ್ನು ಮಾಡ್ಬೋದು. ಇನ್ನು ಗಣಕೂಟ, ಇಲ್ಲಿ ಗ್ರಹಮೈತ್ರಿ ಮತ್ತು ರಾಶಿಕೂಟಗಳು ಹೊಂದಾಣಿಕೆ ಆಗ್ತಾ ಇದ್ದರೆ ಗಣಕೂಟ ಅಶುಭವಾದರೂ ಕೂಡ ಬಾಧಕ ಅಲ್ಲ. ಹಾಗಾಗಿನೇ ಇಲ್ಲಿ ಗ್ರಹಮೈತ್ರಿ ಮತ್ತು ರಾಶಿಕೂಟಗಳ ಹೊಂದಾಣಿಕೆ ಬಹಳ ಮುಖ್ಯವಾಗುತ್ತೆ. ಇನ್ನು ಜನ್ಮರಾಶಿಗಳ ಅಧಿಪತಿಗಳಾಗಲಿ ಅಥವಾ ಜನ್ಮರಾಶಿಗಳ ನವಾಂಶಾಧಿಪತಿಗಳಾಗಲಿ ಪರಸ್ಪರ ಮಿತ್ರರಾಗಿದ್ದರೆ ಗಣಕೂಟ ಹೊಂದಾಣಿಕೆ ಆಗದಿದ್ದರೂ ಕೂಡ ಅದು ಬಾಧಕ ಅಲ್ಲ. ಹಾಗೆ ಗ್ರಹಮೈತ್ರಿ, ರಜ್ಜು, ನಾಡಿಕೂಟಗಳು ಶುಭವಾಗಿದ್ದಲ್ಲಿ ಕನ್ಯೆಯದೇನಾದರೂ ರಾಕ್ಷಸಗಣವಾಗಿದ್ದರೆ ವರನದ್ದು ಮನುಷ್ಯಗಣವಾಗಿದ್ದರೂ ಕೂಡ ಅದು ದೋಷವಲ್ಲ. ಸಾಮಾನ್ಯವಾಗಿ ಈ ಮನುಷ್ಯಗಣ ಮತ್ತು ರಾಕ್ಷಸಗಣದವರಿಗೆ ವಿವಾಹ ಮಾಡಲ್ಲ. ಆದರೆ ಇಲ್ಲಿ ಈ ಅಪವಾದಕ್ಕೆ ಒಂದು ವಿನಾಯಿತಿ ಕೂಡ ಕೊಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ಕನ್ಯೆಯ ಜನ್ಮ ನಕ್ಷತ್ರದಿಂದ ವರನ ಜನ್ಮ ನಕ್ಷತ್ರ 14 ನಕ್ಷತ್ರಗಳ ಅಂತರವಿದ್ದಲ್ಲಿ, ಇಲ್ಲಿ 27 ನಕ್ಷತ್ರಗಳಿದೆ. ಹಾಗಾಗಿ ಮೊದಲು ಕನ್ಯೆಯ ಜನ್ಮ ನಕ್ಷತ್ರವನ್ನು ತೆಗೆದುಕೊಂಡು ಅದರಿಂದ ಕ್ರಮವಾಗಿ 14 ನಕ್ಷತ್ರಗಳು ವರನ ನಕ್ಷತ್ರ ಬರುವವರೆಗೂ ಎಣಿಸಿದಾಗ ಗಣಕೂಟ ಏನಾದರೂ ಅಶುಭವಾಗಿದ್ದರೂ ಕೂಡ ಅಲ್ಲೂ ಕೂಡ ಬಾಧಕ ಇಲ್ಲ. ಅಂಥದ್ದನ್ನು ಕೂಡ ವಿವಾಹ ಮಾಡಬಹುದು. ಇನ್ನು ಮಹೇಂದ್ರ ಕೂಟ, ಇಲ್ಲಿ ಗ್ರಹಮೈತ್ರಿ ರಜ್ಜುಕೂಟಗಳಿದ್ದಲ್ಲಿ ಮಹೇಂದ್ರ ಕೂಟ ಅಶುಭವಾಗಿದ್ದರೂ ಕೂಡ ದೋಷವಿಲ್ಲ. ಇನ್ನು ವಿಶೇಷವಾಗಿ ಸ್ತ್ರೀ ದೀರ್ಘಕೂಟ, ಇಲ್ಲಿ ರಾಶಿ ಮತ್ತು ಗ್ರಹಮೈತ್ರಿ ಕೂಟಗಳು ಹೊಂದಾಣಿಕೆ ಆಗ್ತಾ ಇದ್ದರೆ ಅಥವಾ ರಾಶ್ಯಾಧಿಪತಿಗಳಿಗೆ ಪರಸ್ಪರ ಸಂಬಂಧ ಇದ್ದು ಒಂದು ಒಳ್ಳೆಯ ಸ್ನೇಹಿತ ಗೆಳೆತನ ಅನ್ನುವಂಥದ್ದು ಇದ್ದರೆ ಕನ್ಯೆಯ ಜನ್ಮ ನಕ್ಷತ್ರದಿಂದ ವರನ ಜನ್ಮ ನಕ್ಷತ್ರ 13ನೇ ನಕ್ಷತ್ರದ ನಂತರದ ನಕ್ಷತ್ರವಾಗಿದ್ದರೆ ಸ್ತ್ರೀ ದೀರ್ಘಕೂಟ ಹೊಂದಾಣಿಕೆ ಆಗದಿದ್ದರೂ ಕೂಡ ಬಾಧಕ ಇಲ್ಲ. ಇನ್ನು ಯೋನಿಕೂಟ, ಇಲ್ಲಿ ರಾಶಿ ಮತ್ತು ವಶ್ಯಕೂಟಗಳು ಶುಭವಾಗಿದ್ದರೆ ಯೋನಿಕೂಟ ಹೊಂದಾಣಿಕೆ ಆಗದೇ ಇದ್ದರೂ ಕೂಡ ಬಾಧಕ ಅಲ್ಲ. ಇನ್ನು ರಾಶಿಕೂಟ, ಇಲ್ಲಿ ಕನ್ಯೆ ಮತ್ತು ವರ ಇವರಿಬ್ಬರ ಜನ್ಮ ನಕ್ಷತ್ರಗಳಿಗೆ ವೇಧೆ ಇಲ್ಲದೆ ಇದ್ದು ರಾಶ್ಯಾಧಿಪತಿಗಳಿಗೆ ಮೈತ್ರಿ ಯೋಗವಾಗಲಿ ಅಥವಾ ಏಕರಾಶ್ಯಾಧಿಪತ್ಯತ್ವವಾಗಲಿ ಇದ್ದು ಆ ರಾಶಿಗಳು ವಶ್ಯವಾಗಿದ್ದರೆ ಷಷ್ಟಾಷ್ಟಕ ದೋಷದ ಬಾಧಕ ಇರಲ್ಲ. ಇನ್ನು ರಾಶಿಕೂಟ 2, 12, 9, 5, 6, 8 ಆದರೂ ಕೂಡ ಕನ್ಯೆಯ ನಕ್ಷತ್ರಗಣ ರಾಕ್ಷಸ ಗಣವಾದರೂ ಕೂಡ ಏಕರಾಶ್ಯಾಧಿಪತ್ಯತ್ವ ಇದ್ದರೆ, ಅಲ್ಲಿ ಮೈತ್ರಾಧಿಪತಿತ್ವವಿದ್ದರೆ ಕನ್ಯೆಯ ನಕ್ಷತ್ರಗಣ ರಾಕ್ಷಸ ಗಣವಾಗಿದ್ದರೂ ಕೂಡ ಅಶುಭ ರಾಶಿ ಕೂಟದ ಬಾಧಕ ಇರಲ್ಲ. ಹಾಗೆ ಮೇಷ ಕನ್ಯಾ, ತುಲಾ ಮೀನ, ಧನಸ್ಸು ವೃಷಭ, ಮಿಥುನ ವೃಶ್ಚಿಕ, ಕುಂಭ ಕರ್ಕಾಟಕ, ಸಿಂಹ ಮಕರ ಇವುಗಳಲ್ಲಿ ವಿಷಮ ರಾಶಿಯು ಕನ್ಯೆಯದಾಗಿದ್ದರೆ ಷಷ್ಟಾಷ್ಟಕ ದೋಷದ ಬಾಧಕ ಇರಲ್ಲ. ಇನ್ನು ವಿಷಮ ರಾಶಿ ಅಲ್ಲವಾದರೆ ದೋಷ ಅಂತ ಹೇಳಿ ಅದನ್ನು ಪರಿಗಣಿಸಬೇಕಾಗತ್ತೆ. ಇನ್ನು ಮೀನ ಮೇಷ, ಕರ್ಕಾಟಕ ಸಿಂಹ, ಸಿಂಹ ಕನ್ಯಾ, ಮಕರ ಕುಂಭ, ತುಲಾ ಕನ್ಯಾ, ಧನಸ್ಸು ವೃಶ್ಚಿಕ, ವೃಷಭ ಮಿಥುನ ಇವುಗಳು ದ್ವಾದಶ ರಾಶಿಗಳಾಗಿದ್ದರೂ ಕೂಡ ಶುಭಕೂಟ ಅಂತ ಹೇಳಿ ಪರಿಗಣಿಸಬೇಕು. ಇನ್ನು ಕುಂಭ ಮೀನ, ಮೇಷ ವೃಷಭ, ಮಿಥುನ ಕರ್ಕಾಟಕ, ತುಲಾ ವೃಶ್ಚಿಕ, ಧನಸ್ಸು ಮಕರ ಇವುಗಳು ಅಶುಭ ದ್ವಾದಶ ಕೂಟಗಳಾಗಿದೆ. ಇನ್ನು ಮೇಷ ಸಿಂಹ, ವೃಷಭ ಕನ್ಯಾ, ಸಿಂಹ ಧನಸ್ಸು, ತುಲಾ ಕುಂಭ, ವೃಶ್ಚಿಕ ಮೀನ, ಧನಸ್ಸು ಮೇಷ, ಮಕರ ವೃಷಭ ಇವುಗಳು 9 ಮತ್ತು 5ನೇ ರಾಶಿಗಳಾಗಿದ್ದರೆ ನವಪಂಚಮ ದೋಷ ಇರಲ್ಲ ಇವಕ್ಕೆ. ಇನ್ನು ವಿಶೇಷವಾಗಿ ಸಿಂಹ ಮೀನ, ತುಲಾ ವೃಷಭ, ಕುಂಭ ಕನ್ಯಾ, ಮೇಷ ವೃಶ್ಚಿಕ, ಧನಸ್ಸು ಕರ್ಕಾಟಕ ಇವುಗಳು 6 ಮತ್ತು 8ನೇ ರಾಶಿಗಳಾಗಿದ್ದರೆ ಶುಭ ಷಷ್ಠಾಷ್ಟಕೂಟ ಅಂತ ಹೇಳಿ ಪರಿಗಣಿಸಬೇಕಾಗತ್ತೆ. ಹಾಗೆ ರಾಶಿಕೂಟ, ಗಣಕೂಟ, ರಜ್ಜುಕೂಟ ಅಶುಭವಾದರೂ ಕೂಡ ರಾಶಿಕೂಟ ಏನಾದರೂ ಷಷ್ಠಾಷ್ಟಕವಾಗಿದ್ದರೆ ಅಂದರೆ 6 ಮತ್ತು 8ನೇ ಸ್ಥಾನದಲ್ಲಿದ್ದರೆ ಕನ್ಯೆಯ ನಕ್ಷತ್ರಗಣ ರಾಕ್ಷಸ ಗಣವಾದರೂ ಕನ್ಯಾ ವರರ ರಾಶ್ಯಾಧಿಪತಿ ಒಬ್ಬನೇ ಆಗಿದ್ದರೆ ಅಥವಾ ರಾಶ್ಯಾಧಿಪತಿಗಳು ಪರಸ್ಪರ ಮಿತ್ರರಾಗಿದ್ದರೆ ರಾಶಿಕೂಟವನ್ನು ಶುಭಕೂಟ ಅಂತ ಹೇಳಿ ಪರಿಗಣಿಸಬೇಕು. ಅಂದರೆ ಇಲ್ಲಿ ರಾಶ್ಯಾಧಿಪತಿ ಅಂತ ಹೇಳಿದ್ರೆ ರಾಶಿಗೆ ಅಧಿಪತಿ ಮೇಷಕ್ಕೆ ಕುಜ, ವೃಷಭಕ್ಕೆ ಶುಕ್ರ, ಮಿಥುನಕ್ಕೆ ಬುಧ, ಕರ್ಕಾಟಕಕ್ಕೆ ಚಂದ್ರ,
ಸಿಂಹಕ್ಕೆ ರವಿ, ಕನ್ಯಾಗೆ ಬುಧ, ತುಲಾಗೆ ಶುಕ್ರ, ವೃಶ್ಚಿಕಾಗೆ ಕುಜ, ಧನಸ್ಸಿಗೆ ಗುರು, ಮಕರಕ್ಕೆ ಶನಿ, ಕುಂಭಕ್ಕೆ ಶನಿ, ಹಾಗೆ ಮೀನಕ್ಕೆ ಗುರು. ಇವರು ರಾಶ್ಯಾಧಿಪತಿಗಳು. ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ರಜ್ಜುಕೂಟದ ಬಗ್ಗೆ ನೋಡೋದಾದರೆ ಸ್ತ್ರೀ ದೀರ್ಘಕೂಟಗಳು ಶುಭವಾಗಿದ್ದರೂ ಕೂಡ ರಾಶಿಕೂಟ 2, 12 ಅಂದರೆ ದ್ವಿದ್ವಾದಶ, ಹಾಗೆ 9, 5 ನವಪಂಚಮ, 6 ಮತ್ತು 8 ಷಷ್ಠ ಅಷ್ಟ ಆಗಿದ್ದರೂ ಕೂಡ ಏಕರಾಶಾಧಿಪತಿತ್ವ ಅಥವಾ ಪರಸ್ಪರ ಮಿತ್ರತ್ವ ಇದ್ದರೆ ರಾಶಿಕೂಟ ಶುಭ ಅಂತ ಹೇಳಿ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಇದೆಲ್ಲ ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೂ ಕೂಡ ನೀವು ನಿಮ್ಮ ಜಾತಕವನ್ನು ಪಕ್ಕದಲ್ಲಿಟ್ಕೊಂಡು, ನಿಮ್ಮ ಪಾರ್ಟ್ನರ ಜಾತಕವನ್ನು ಜೊತೆಯಲ್ಲೇ ಇಟ್ಕೊಂಡು, ಈ ರಾಶಿ ಕುಂಡಲಿ ಏನು ಹೇಳಿದ್ವಿ, ಈ ರಾಶಿಗಳು ಮತ್ತು ರಾಶಿಯ ಅಧಿಪತಿಗಳು ಹಾಗೆ 27 ನಕ್ಷತ್ರಗಳು, ಅದರ ಪಟ್ಟಿಯನ್ನು ಜೊತೆಯಲ್ಲಿ ಇಟ್ಕೊಂಡ್ರೆ ಇದನ್ನು ಹೊಂದಾಣಿಕೆ ಮಾಡಿ ನೋಡ್ಕೊಳ್ಳಿಕ್ಕೆ ಬಹಳ ಸುಲಭವಾಗುತ್ತೆ. ಹಾಗಾಗಿನೇ ಕೆಲವು ವಿವಾಹಗಳಲ್ಲಿ ತೊಂದರೆಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ವಿಚ್ಛೇದನಗಳಾಗುತ್ತೆ. ಇದಕ್ಕೆ ಕಾರಣ ಬಹಳ ಮುಖ್ಯವಾಗಿ ಈ ಜಾತಕಗಳು ಹೊಂದಾಣಿಕೆ ಆಗದೇ ಇರುವಂಥದ್ದು. ಕೆಲವು ಜಾತಕಗಳು ಹೊಂದಾಣಿಕೆ ಆದರೆ ಅವರ ಸಾಂಸಾರಿಕ ಜೀವನ, ಕೌಟುಂಬಿಕ ಜೀವನ ಬಹಳ ಯಶಸ್ವಿ ಜೀವನವಾಗುತ್ತೆ. ಆದರೆ ನೀವು ಕೇಳ್ಬೋದು, ಕೆಲವರು ಪ್ರೀತಿಯ ವಿವಾಹ ಆಗ್ತಾರೆ, ಲವ್ ಮ್ಯಾರೇಜಸ್ ಆಗ್ತಾರೆ, ಅಥವಾ ಹಿಂದೆ ಜಾತಕವನ್ನು ನೋಡದೇನೆ ವಿವಾಹವನ್ನು ಮಾಡಿದ್ದಾರಲ್ಲ ಅವರದ್ದು ಹೇಗಿದೆ ಅಂತ ಹೇಳಿ. ಆದರೂ ಕೂಡ ಜಾತಕವನ್ನು ನೋಡಿದ್ದಾರೋ ಜಾತಕವನ್ನು ನೋಡಿಲ್ವೋ, ಅವರು ಹುಟ್ಟಿದ ದಿನಾಂಕ, ಸಮಯ ಮತ್ತು ರಾಶಿ, ನಕ್ಷತ್ರ ಇವುಗಳಿಗೆ ಅನುಗುಣವಾಗಿ ಎಲ್ಲೋ ಒಂದು ಕಡೆ ಅವರಿಗೆ ಬಲ ಇರುತ್ತೆ. ಹಾಗಾಗಿನೇ ಅವರ ವಿವಾಹಗಳು ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಜಾತಕವನ್ನು ಪರಿಶೀಲನೆ ಮಾಡದೇ ಇದ್ದರೂ ಕೂಡ ಅದು ತಾನಾಗಿಯೇ ಹೊಂದಾಣಿಕೆ ಆಗೋದ್ರಿಂದ ಅಲ್ಲಿ ವೈವಾಹಿಕ ಸಮಸ್ಯೆಗಳು ಇರೋದಿಲ್ಲ. ಆದ್ದರಿಂದಲೇ ಈ ಸಾಲಾವಳಿಯನ್ನು ನೋಡಿ ಅಥವಾ ಈ ಕೂಟಗಳನ್ನು ಪರಿಶೀಲನೆ ಮಾಡಿ ವಿವಾಹ ನಿಶ್ಚಯ ಮಾಡಬೇಕು ಅನ್ನುವಂಥದ್ದು ಹಿರಿಯರ ಒಂದು ಸಂಪ್ರದಾಯ. ಅದಕ್ಕಾಗಿಯೇ 36 ಗುಣಗಳು ಬರಬೇಕು. ಇಲ್ಲ ಅಂತ ಹೇಳಿದ್ರೆ 18 ಆದರೂ ಬಂದರೆ, ಇದು ಮಿನಿಮಮ್, ಇದು ಇಷ್ಟಾದರೂ ಬಂದರೆ ಆ ವಿವಾಹಕ್ಕೆ ಒಪ್ಪಿಗೆಯನ್ನು ಸೂಚಿಸಬಹುದು ಅನ್ನುವಂಥ ಒಂದು ಮಾತು ಕೂಡ ಇದೆ. ಒಟ್ಟಾರೆ ವರನ ಜನ್ಮರಾಶಿ ಸಮರಾಶಿಯಾಗಿದ್ದರೆ, ಸಮರಾಶಿ ಅಂತ ಹೇಳಿದ್ರೆ 2, 4, 6, 8, 10, 12ನೇ ರಾಶಿ ಏನಾದರೂ ವರನದ್ದಾಗಿದ್ದರೆ ಇಲ್ಲಿ 6 ಮತ್ತು 8 ಅಂದರೆ ಷಷ್ಠಾಷ್ಟಕ ದೋಷ ಇಲ್ಲ ಅಂಥೇಳಿ ಪರಿಗಣಿಸಬೇಕಾಗತ್ತೆ. ಹಾಗೆ ಮೇಷ, ಸಿಂಹ, ಕರ್ಕಾಟಕ, ವೃಶ್ಚಿಕ ಇವು ಪಂಚಮ ನವಮ ಅಂದರೆ 5 ಮತ್ತು 9ನೇ ರಾಶಿಗಳಾದರೂ ಕೂಡ ಶುಭ ಅಂತ ಹೇಳಿ ಪರಿಗಣಿಸಬೇಕಾಗತ್ತೆ. ಇನ್ನು ಕನ್ಯೆ ಮತ್ತು ವರನ ರಾಶಿಗಳು ಪರಸ್ಪರ ಚತುರ್ಥ ದಶಮ ಅಂದರೆ 4 ಮತ್ತು 10 ಅಥವಾ ತೃತೀಯ ಏಕಾದಶ ಅಂದರೆ 3 ಮತ್ತು 11 ಆದರೂ ಕೂಡ ಶುಭ ಅಂತ ಹೇಳಿ ಕೆಲವು ಶಾಸ್ತ್ರಕಾರರ ಅಭಿಮತ ಇದೆ. ಇಲ್ಲಿ ಕನ್ಯೆಯ ರಾಶಿ 4ನೇದಾಗಿದ್ದರೆ ಅಲ್ಲಿಂದ 10ನೆಯ ರಾಶಿ ವರನದ್ದಾಗಿರಬೇಕು ಅನ್ನುವಂಥದ್ದು. ಇನ್ನು ವಿಶೇಷವಾಗಿ ವಧುವರರ ಈ ಜನ್ಮ ರಾಶ್ಯಾಧಿಪತಿಗಳು ಶತ್ರುಗಳಾಗಿದ್ದರೂ ಕೂಡ ಈ ಕನ್ಯಾ ವರರ ಚಂದ್ರ ನವಾಂಶಾಧಿಪತಿಗಳು ಬಲಯುತರಾಗಿದ್ದರೆ, ಅವರಿಗೆ ಮಿತ್ರತ್ವ ಇದ್ದರೆ ಗೃಹಮೈತ್ರಿ ಕೂಟವನ್ನು ಶುಭ ಅಂತ ಹೇಳಿ ಪರಿಗಣಿಸಬೇಕಾಗುತ್ತೆ. ಇನ್ನು ರಜ್ಜುಕೂಟದ ಬಗ್ಗೆ ನೋಡೋಣ. ಇಲ್ಲಿ ದಿನಕೂಟ, ಮಾಹೇಂದ್ರಕೂಟ, ರಾಶಿಕೂಟ, ಗೃಹಮೈತ್ರಿ ಕೂಟಗಳು ಶುಭವಾಗಿದ್ದರೆ ಅಶುಭ ರಜ್ಜುಕೂಟವನ್ನು ದೋಷ ಅಂತ ಹೇಳಿ ಪರಿಗಣಿಸದೆ ಶುಭ ಅಂತ ಹೇಳಿ ಪರಿಗಣಿಸಬೇಕು. ಇನ್ನು ನಾಡಿಕೂಟದ ಬಗ್ಗೆ ನೋಡೋದಾದರೆ ಮಾಹೇಂದ್ರಕೂಟ, ದಿನಕೂಟ, ಯೋನಿಕೂಟ, ಗೃಹಮೈತ್ರಿ ಕೂಟಗಳು ಶುಭವಾಗಿದ್ದರೆ ಅಶುಭ ನಾಡಿಕೂಟವಾಗಿದ್ದರೂ ಕೂಡ ಶುಭ ಅಂತ ಹೇಳಿ ಪರಿಗಣಿಸಬೇಕು. ಅಂದರೆ ಒಂದು ವೇಳೆ ನಾಡಿಕೂಟ ಅಶುಭವಾಗಿದ್ದರೂ ಈ ಸಂದರ್ಭದಲ್ಲಿ ಅದನ್ನು ಶುಭ ಅಂತ ಹೇಳಿ ಪರಿಗಣಿಸಬಹುದು. ಇನ್ನು ಕನ್ಯಾ ವರರ ಜನ್ಮ ನಕ್ಷತ್ರ ಏಕರಾಶಿಯಾಗಿ ಭಿನ್ನ ನಕ್ಷತ್ರವಾಗಿದ್ದರೂ ಕೂಡ, ಏಕೆಂದರೆ ಒಂದು ರಾಶಿಯಲ್ಲಿ 9 ಪಾದಗಳಿರುತ್ತೆ, ಅದರಲ್ಲಿ ಕನಿಷ್ಠ ಪಕ್ಷ 3 ನಕ್ಷತ್ರಗಳು ಸೇರಿಕೊಂಡಿರುತ್ತೆ. ಇದರಿಂದ ನಕ್ಷತ್ರ ಅಂದರೆ ಜನ್ಮ ನಕ್ಷತ್ರ ಏಕರಾಶಿಯಾಗಿದ್ದು ಭಿನ್ನ ನಕ್ಷತ್ರವಾಗಿದ್ದರೂ ಕೂಡ ಅಥವಾ ಒಂದೇ ನಕ್ಷತ್ರವಾಗಿ ಭಿನ್ನ ರಾಶಿಯಾಗಿದ್ದರೂ ಕೂಡ ನಾಡಿಕೂಟದ ದೋಷ ಇರಲ್ಲ. ಹಾಗೆ ಈ ಕನ್ಯಾ ವರರ ಜನ್ಮ ನಕ್ಷತ್ರ ಆದಿನಾಡಿಯಾಗಿ ಅಶ್ವಿನಿ, ಆರ್ದ್ರ, ಪುನರ್ವಸು, ಉತ್ತರ, ಹಸ್ತ, ಜ್ಯೇಷ್ಠ, ಮೂಲ, ಶತಭಿಷ, ಪೂರ್ವಭದ್ರ ಆಗಿದ್ದರೂ ಕೂಡ, ಹಾಗೆ ಮಧ್ಯನಾಡಿ ಭರಣಿ, ಮೃಗಶಿರ, ಪುಷ್ಯ, ಪುಬ್ಬ ಅಂದರೆ ಪೂರ್ವ ಫಲ್ಗುಣಿ, ಚಿತ್ತ, ಅನುರಾಧ, ಪೂರ್ವಾಷಾಢ, ಉತ್ತರಾಭಾದ್ರ ಆಗಿದ್ದರೂ ಕೂಡ, ಅದರಂತೆ ಅಂತ್ಯನಾಡಿ ಕೃತ್ತಿಕ, ಆಶ್ಲೇಷ, ಮಖ, ಸ್ವಾತಿ, ವಿಶಾಖ, ಉತ್ತರಾಷಾಢ, ಶ್ರವಣ ಮತ್ತು ರೇವತಿಯಾಗಿದ್ದರೆ ಏಕನಾಡಿಯ ದೋಷ ಇರಲ್ಲ. ಅಂದರೆ ಒಂದೇ ನಾಡಿಗೆ ಅವರು ಬಂದ್ರೂ ಅಡ್ಡಿ ಇಲ್ಲ. ಇನ್ನು
ವಿಶಾಖ, ಅನುರಾಧ, ಧನಿಷ್ಠ, ರೇವತಿ, ಹಸ್ತ, ಸ್ವಾತಿ, ಆರ್ದ್ರ, ಪೂರ್ವಭಾದ್ರ ಈ 8 ನಕ್ಷತ್ರಗಳಲ್ಲಿ ಕನ್ಯೆ ಅಥವಾ ವರ ಈ ಇಬ್ಬರ ಪೈಕಿ ಒಬ್ಬರು ಜನಿಸಿದ್ರೂ ಕೂಡ ನಾಡಿದೋಷ ಇರಲ್ಲ. ಇದು ಶುಭ ಅಂತ ಹೇಳಿ ಪರಿಗಣಿಸ್ಬೋದು. ಹಾಗೆ ಉತ್ತರಾಭಾದ್ರ, ರೇವತಿ, ರೋಹಿಣಿ, ವಿಶಾಖ, ಶ್ರವಣ, ಆರ್ದ್ರ, ಪುಷ್ಯ, ಮಖ ಈ 8 ನಕ್ಷತ್ರಗಳಲ್ಲಿ ವರ ಅಥವಾ ಕನ್ಯೆಯ ಜನ್ಮ ನಕ್ಷತ್ರ ಇದ್ದರೆ ನಾಡಿದೋಷ ಶಾಂತವಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಭರಣಿ, ಮೃಗಶಿರ, ಶತಭಿಷ, ಹಸ್ತ, ಪೂರ್ವಾಷಾಢ ಮತ್ತು ಆಶ್ಲೇಷ ನಕ್ಷತ್ರಗಳಲ್ಲಿ ಜನಿಸಿದ್ರೂ ಕೂಡ ನಾಡಿದೋಷ ಇರಲ್ಲ ಅನ್ನುವಂಥದ್ದು ಕೆಲವರ ಅಭಿಮತ. ಹಾಗಾಗಿನೇ ಈ ನಕ್ಷತ್ರಗಳ ಆಧಾರದ ಮೇಲೆ ಏಕನಾಡಿ ದೋಷ ಇಲ್ಲ ಅಂತ ಹೇಳಿ ಪರಿಗಣಿಸಿದ್ದಾರೆ. ಇನ್ನು ವಿಶೇಷವಾಗಿ ಸ್ತ್ರೀ ಪೂರ್ವ ನಕ್ಷತ್ರ ದೋಷಗಳಿಗೆ ಅಪವಾದಗಳಿದೆ. ಅಂದರೆ ಅಶ್ವಿನಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಮಖ, ಹಸ್ತ, ಸ್ವಾತಿ, ವಿಶಾಖ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶತಭಿಷ ಈ ನಕ್ಷತ್ರಗಳಲ್ಲಿ ಕನ್ಯೆಯದ್ದೇನಾದರೂ ಪೂರ್ವ ಪಾದವಾಗಿ ವರನದ್ದು ಮುಂದಿನ ಪಾದವಾಗಿ ಇದ್ದರೂ ಕೂಡ ಈ ಕನ್ಯಾ ವರರ ರಾಶಿಗಳು ಒಂದೇ ಆಗಿದ್ದರೆ ಸ್ತ್ರೀ ಪೂರ್ವ ನಕ್ಷತ್ರ ದೋಷ ಇರಲ್ಲ. ಏಕೆಂದರೆ ಕೆಲವರದ್ದು ನಕ್ಷತ್ರದಲ್ಲಿ ಈ 27 ನಕ್ಷತ್ರಗಳ ಈ ಕ್ರಮಾಂಕದಲ್ಲಿ ಸ್ತ್ರೀಯದ್ದು ಮೊದಲು ನಕ್ಷತ್ರ ಬರಬಾರ್ದು, ನಂತರ ಪುರುಷನದ್ದು ಬರಬಾರ್ದು ಅಂತ ಇದೆ. ಆದರೆ ಅದರಿಂದ ಒಂದು ವಿನಾಯಿತಿ ಅನ್ನುವಂಥದ್ದು ಇದೆ. ಹಾಗೆ ಕೆಲವು ನಕ್ಷತ್ರಗಳು ವರ್ಜ್ಯ ನಕ್ಷತ್ರಗಳಿದೆ. ಅಂದರೆ ಸ್ತ್ರೀ ಪೂರ್ವ ನಕ್ಷತ್ರಗಳಲ್ಲಿ ಕನ್ಯಾವರರ ನಕ್ಷತ್ರಗಳು ಬೇರೆ ಬೇರೆ ರಾಶಿಯಲ್ಲಿದ್ದರೂ ಕೂಡ ಭರಣಿ, ಆಶ್ಲೇಷ, ಪೂರ್ವ ಫಲ್ಗುಣಿ, ಜ್ಯೇಷ್ಠ, ಧನಿಷ್ಠ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ ಈ ನಕ್ಷತ್ರಗಳು ಕನ್ಯೆಯ ಜನ್ಮ ನಕ್ಷತ್ರವಾಗಿದ್ದರೆ ಸರ್ವಥಾ ನಿಷಿದ್ಧ ಅನ್ನುವಂಥದ್ದು ಕೆಲವರ ಅಭಿಮತವಾಗಿದೆ. ಆದ್ದರಿಂದಲೇ ಈ ಸ್ತ್ರೀ ಪೂರ್ವ ನಕ್ಷತ್ರ ವಿಚಾರ ಕನ್ಯಾ ವರರ ಜನ್ಮ ನಕ್ಷತ್ರಕ್ಕೆ ಮಾತ್ರ ಅನ್ವಯಿಸುತ್ತದೆ ಹೊರತು ನಾಮ ನಕ್ಷತ್ರಗಳಿಗಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಹಾಗಾಗಿ ವೀಕ್ಷಕ ಬಂಧುಗಳೇ, ಈ ದಿನದ ಈ ಮಾಹಿತಿ ಏನಿದೆ ಇದು ಸ್ವಲ್ಪ ಗೊಂದಲವನ್ನು ಉಂಟು ಮಾಡುವಂಥದ್ದು ಇದೆ. ಯಾಕೆಂದರೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ಅವರ ನಕ್ಷತ್ರ ಯಾವುದು, ಅವರ ರಾಶಿ ಯಾವುದು, ಹಾಗೆ ನಿಮ್ಮ ರಾಶಿಗೂ ಅವರ ರಾಶಿಗೂ ಹೊಂದಾಣಿಕೆ ಆಗತ್ತಾ ಇಲ್ವೇ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಮಾಹಿತಿಯನ್ನು ಈ ದಿನ ನೀಡ್ತಾ ಇದೆ. ಹಾಗಾಗಿ ಒಂದು ಸಾಲಾವಳಿಯನ್ನು ನೋಡುವಂತಹ ಸಂದರ್ಭದಲ್ಲಿ ಯಾವ ಯಾವ ವಿಚಾರಗಳನ್ನು ಗಮನಿಸ್ತಾರೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಲಿ. ಇದರಿಂದ ವಧುವರರ ಜಾತಕಗಳನ್ನು ಹೊಂದಾಣಿಕೆ ಮಾಡಬೇಕಿದ್ರೆ ಯಾವ ರೀತಿಯಲ್ಲಿ ಈ ಜಾತಕಗಳ ಹೊಂದಾಣಿಕೆ ನಡೆಯುತ್ತೆ ಅನ್ನುವಂಥ ವಿಚಾರ ಬಹಳ ಮುಖ್ಯ. ಇದನ್ನು ನೋಡೇನೆ ನಾವು ವಿವಾಹಾದಿ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಇದು ಬೇಸಿಕ್ ಆಗಿರುವಂಥ ಒಂದು ವಿಚಾರ, ಬೇಸಿಕ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್, ಅದನ್ನು ತಿಳ್ಕೊಳ್ಳಿ ಅನ್ನುವಂಥ ಒಂದು ಪ್ರಯತ್ನ ಈ ಕಾರ್ಯಕ್ರಮದಲ್ಲಾಗಿದೆ. ಹಾಗಾಗಿ ನಿಮ್ಮ ವಿವಾಹದ ಸಂದರ್ಭದಲ್ಲಿ ಅಥವಾ ಮುಂದೆ ನೀವು ವಿವಾಹ ಆಗಬೇಕಾದಂತಹ ಸಂದರ್ಭದಲ್ಲಿ ಇಂಥ ವಿಚಾರಗಳು ತಮ್ಮ ಗಮನದಲ್ಲಿ ಇರಲಿ ಅನ್ನುವಂಥದ್ದನ್ನು ಹೇಳ್ತಾ, ಈ ಸಾಲಾವಳಿ ಅಥವಾ ಈ ಜಾತಕಗಳ ಹೊಂದಾಣಿಕೆ ಸರಿ ಇದ್ದಾಗ ಮಾತ್ರ ವೈವಾಹಿಕ ಜೀವನ ಯಶಸ್ವಿ ಜೀವನವಾಗತ್ತೆ. ಹಾಗಾಗಿ ಇದನ್ನು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಕರ ರಾಶಿಯಲ್ಲಿ ಇರುವಂಥ ಚಂದ್ರ 10ರ ಸ್ಥಾನದಲ್ಲಿದ್ದಾನೆ. ಉದ್ಯೋಗ ಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು, ವ್ಯಾಪಾರ ವ್ಯವಹಾರಗಳು, ನಿಮ್ಮ ಚಟುವಟಿಕೆಗಳು ಬಹಳ ಯಶಸ್ವಿಯಾಗಿ ನಡೆಯುವಂತಹ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಾಗಿರುವಂತಹ ಸಂದರ್ಭ ಇದೆ. ಆದ್ದರಿಂದ ಬಾಕಿ ಇರುವಂಥ ಕೆಲಸಗಳನ್ನು ಮೊದಲು ಆದ್ಯತೆ ಮೇರೆಗೆ ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ಏನಾದರೂ ಹೂಡಿಕೆ ಮಾಡಬೇಕು ಅಂತಿದ್ದರೆ ಈ ದಿನ ತುಂಬ ಲಾಭದಾಯಕವಾಗಿದೆ. ಹಾಗಾಗಿ ಅಂಥ ಒಂದು ಪ್ರಕ್ರಿಯೆ ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಬೇಕು ಅಥವಾ ವಿಕ್ರಯ ಮಾಡಬೇಕು ಅನ್ನುವಂಥವರು ಈ ದಿನವನ್ನು ಬಳಸ್ಕೊಳ್ಳಿ, ಒಳ್ಳೆಯ ಫಲ ನಿಮ್ಮದಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಬಗ್ಗೆ ಅತಿ ಉದಾರತೆಯನ್ನು ತೋರುವಂಥದ್ದು ಸ್ವಲ್ಪ ತೊಂದರೆಗೆ ಕಾರಣವಾಗ್ಬೋದು. ಹಾಗಾಗಿ ಸ್ವಲ್ಪ ಶಿಸ್ತು, ಸಂಯಮದಿಂದ ಮಕ್ಕಳನ್ನು ಇಟ್ಕೊಳ್ಬೇಕು. ಅದಕ್ಕಾಗಿ ಈ ದಿನದಲ್ಲಿ ಸ್ವಲ್ಪ ಪ್ರಯತ್ನಗಳು ಕೂಡ ಆಗುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಪ್ರಣಯಕ್ಕೆ ಒಳ್ಳೆಯ ದಿನ, ಪ್ರೇಮಿಗಳಿಗೆ ಬಹಳ ಉತ್ತಮವಾದಂಥ ದಿನ. ಇನ್ನು ವಿಶೇಷವಾಗಿ ರಾಜಕೀಯಕ್ಕೆ ಸಂಬಂಧಪಟ್ಟಂಥವರು, ರಾಜಕಾರಣಿಗಳು ಕೆಲವು ದೊಡ್ಡ ಸ್ಥಾನಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ಬಹಳ ಯಶಸ್ವಿಯಾಗುತ್ತೆ. ಇನ್ನು ನಿಮ್ಮ
ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ದಕ್ಷತೆ ತುಂಬ ಎತ್ತರದಲ್ಲಿದೆ, ಬಹಳ ಉತ್ತುಂಗದಲ್ಲಿರುತ್ತೆ. ಹಾಗಾಗಿಯೇ ಬುದ್ಧಿವಂತಿಕೆಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು, ನೀವು ಕೈಗೊಳ್ಳುವಂಥ ತೀರ್ಮಾನಗಳು ಈ ದಿನ ಸಾಕ್ಷಿಯಾಗುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಎಲ್ಲರಿಗೂ ಗೊತ್ತಾಗುತ್ತೆ, ಗೋಚರಿಸುವಂಥದ್ದು. ಹಾಗಾಗಿಯೇ ಈ ದಿನ ಕೆಲಸಗಳಿಂದ ಹೆಚ್ಚಿನ ಹೆಸರು, ಒಂದು ಕೀರ್ತಿ, ಸ್ಥಾನಮಾನಗಳು ಸಿಕ್ಕುವಂಥದ್ದು ಕೂಡ ಇದೆ. ಆದರೆ ಈ ಕೆಲಸಗಳಿಂದ ಪ್ರಯೋಜನವನ್ನು ನೀವು ಪಡ್ಕೊಳ್ಳೋದಕ್ಕಿಂತ ಬೇರೆಯವರು ಪಡ್ಕೊಳ್ಳುವಂಥದ್ದೇ ಜಾಸ್ತಿ. ಹಾಗಾಗಿಯೇ ಈ ದಿನದಲ್ಲಿ ಬೇರೆಯವರಿಗಾಗಿ ಪರೋಪಕಾರದ ಕೆಲಸಗಳು ಹೆಚ್ಚಾಗಿ ನಡೆಯುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬ ಸದಸ್ಯರಿಗೆ ಬೇಕಾಗುವಂಥ ಕೆಲವು ವಿಚಾರಗಳ ಬಗ್ಗೆ, ಕೆಲವು ತೀರ್ಮಾನಗಳ ಬಗ್ಗೆ ಅಥವಾ ವಸ್ತುಗಳನ್ನು ಖರೀದಿ ಮಾಡುವ ಬಗ್ಗೆ ಒಂದು ವಿಶೇಷವಾದಂಥ ಒಲವು ಈ ದಿನ ನಿಮ್ಮಲ್ಲಿದೆ. ಹಾಗೆ ಮಾನಸಿಕ ಶಾಂತಿಗಾಗಿ ಈ ದಿನ ಸ್ವಲ್ಪ ಹುಡುಕಾಟ ನಡೆಸುವಂಥದ್ದು ಇದೆ. ಇಷ್ಟೆಲ್ಲ ಸೌಲಭ್ಯಗಳಿದ್ದರೂ ಕೂಡ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಚಿಂತೆ ಆವರಿಸ್ಕೊಂಡಿರುತ್ತೆ. ಹಾಗೆ ಈ ದಿನದಲ್ಲಿ ಯಾವ ವ್ಯಕ್ತಿಯ ಜೊತೆ ಈ ರೀತಿಯ ಸಾಮರಸ್ಯದ ಕೊರತೆ ಇರುತ್ತೋ ಅವರೊಂದಿಗೆ ನೇರವಾಗಿ ಮಾತಾಡುವಂಥದ್ದು, ಅಂದರೆ ಕಮ್ಯುನಿಕೇಷನನ್ನು ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇದ್ದರು, ಯಾಕೆಂದರೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಆದ್ದರಿಂದಲೇ ಈ ದಿನ ಭಗವಂತನ ಆರಾಧನೆಯನ್ನು ಮಾಡಿ, ನಿಮಗೆ ಇಷ್ಟವಾದಂತಹ ದೇವರ ಪೂಜೆಯನ್ನು ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಿಕ್ಕ ಕಡೆ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡುವಂಥದ್ದಾಗಲಿ ಅಥವಾ ವಸ್ತುಗಳನ್ನು ಖರೀದಿ ಮಾಡುವಂಥದ್ದನ್ನಾಗಲಿ ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನೀವು ತೆಗೆದುಕೊಂಡಿರುವಂಥ ಸಾಲ ಯಾವುದೇ ಇದ್ದರೂ ಕೂಡ ಅದನ್ನು ಮರುಪಾವತಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಏಕೆಂದರೆ ಈ ಸಾಲದ ಬಾಧೆ, ಸಾಲದ ಸಮಸ್ಯೆ ಈ ದಿನ ನಿಮ್ಮನ್ನು ಸ್ವಲ್ಪ ತೀವ್ರವಾಗಿ ಕಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಂಬಂಧಿಕರಿಂದ ಅನಿರೀಕ್ಷಿತವಾದಂಥ ಉಡುಗೊರೆಯೊಂದನ್ನು ಪಡ್ಕೊಳ್ಳುವಂಥದ್ದು, ನೀವು ಮಾಡಿರುವಂಥ ಒಂದು ಒಳ್ಳೆಯ ಸಹಕಾರ, ಅದಕ್ಕೆ ಒಂದು ಕೃತಜ್ಞತೆಯನ್ನು ಈ ದಿನ ನೀವು ಸ್ವೀಕಾರ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಅತೃಪ್ತಿಗೆ ಕಾರಣವಾಗುವಂಥ ಹಲವಾರು ವಿಚಾರಗಳು ನಿಮ್ಮ ಮನಸ್ಸಿಗೆ ಬರುತ್ತೆ. ಆದರೂ ಕೂಡ ನಿಮ್ಮ ನಗು, ನಿಮ್ಮ ತಾಳ್ಮೆ, ಸಂಯಮ ಈ ದಿನ ನಿಮಗೆ ತೃಪ್ತಿಯನ್ನು ತರುತ್ತೆ, ಮನಸ್ಸಿಗೆ ಶಾಂತಿ ಸಮಾಧಾನ ತರುವಂಥ ವಿಚಾರಗಳಿದು. ಹಾಗೆ ಈ ದಿನ ಕೆಲವು ಉತ್ತಮ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿದ್ದರೂ ಕೂಡ ಅದಕ್ಕೆ ಅಡೆತಡೆಗಳು ಜಾಸ್ತಿ, ತೊಂದರೆಗಳು ಜಾಸ್ತಿ, ಕೆಲಸ ಮಾಡಲಿಕ್ಕೆ ಏನೋ ಒಂದು ಅಡ್ಡಿ ಆತಂಕಗಳು ಬರುವಂಥದ್ದು ಕೂಡ ಇದೆ. ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಆದ್ದರಿಂದಲೇ ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂತಹ ದಿನ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂತಹ ಯಶಸ್ಸು ಸಿಕ್ಕುವಂತಹ ದಿನ. ಹಾಗೆ ಈ ದಿನ ನಿಮ್ಮ ಜೀವನದಲ್ಲಿ ಒಳ್ಳೆಯ ತಿರುವನ್ನು ಪಡ್ಕೊಳ್ಳುವಂಥದ್ದು, ಏನೋ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಕೂಡ ಈ ದಿನ ಇದೆ. ಹಾಗೆ ಕೆಲವು ವಿಚಾರಗಳಲ್ಲಿ ಬಲವಂತವಾಗಿ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಒಂದು ಒತ್ತಡ, ಒಂದು ಕಂಪಲ್ಷನ್ ಅನ್ನುವಂಥದ್ದು ಇದೆ. ಆದರೂ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ, ಏಕೆಂದರೆ ನಿಮ್ಮ ಮನಸ್ಸು ಈ ದಿನ ಬಹಳ ಸಮತೋಲನ ಸ್ಥಿತಿಯಲ್ಲಿ ಇರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರಕ್ಕೂ ಕೂಡ ಉದ್ವೇಗವನ್ನು ತಂದುಕೊಳ್ಬೇಡಿ, ಗಾಬರಿ ಆಗಬೇಡಿ. ಸಮಾಧಾನ ಚಿತ್ತದಿಂದ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ನಂತರದಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಸಮಾಜದಲ್ಲಿ, ಕುಟುಂಬದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ನಿಮ್ಮ ಮಾತು, ನಿಮ್ಮ ಕೆಲಸ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ದಿನ ತುಂಬ ಇಷ್ಟವಾಗುತ್ತೆ. ಹಾಗೆ ಅವರಿಂದ ಒಳ್ಳೆಯ ಮಾತುಗಳನ್ನು, ಶ್ಲಾಘನೆಯನ್ನು ಕೇಳುವಂಥದ್ದು, ಒಂದು ಉಡುಗೊರೆ ಅಥವಾ ಯಾವುದೋ ರೀತಿಯಲ್ಲಿ ಒಂದು ಫೇವರ್ ನಿಮಗೆ ಆಗುವಂಥ ಅವಕಾಶಗಳು ಈ ದಿನ ಇದೆ. ಹಾಗೆ ಕುಟುಂಬ ಸದಸ್ಯರ ಕೋಪತಾಪಗಳೇನಿದೆ ಅದನ್ನು ಆದಷ್ಟು ನೀವೇ ಶಮನ ಮಾಡಬೇಕು. ಅವರ ಅತೃಪ್ತಿಗೆ ಕಾರಣವನ್ನು ಕೇಳಬೇಕು. ಅದನ್ನು ಈ ದಿನ ಪೂರ್ಣ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮ ಕುಟುಂಬ ಜೀವನ
ಬಹಳ ಸಂತೋಷದಾಯಕವಾಗಿರುತ್ತೆ. ಈ ದಿನದಲ್ಲಿ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಸಂತೋಷ ಅನ್ನುವಂಥದ್ದು ದ್ವಿಗುಣವಾಗಿರುತ್ತೆ. ಅಂದರೆ 2 ಪಟ್ಟು ಸಂತೋಷ, 2 ಪಟ್ಟು ನೆಮ್ಮದಿ ನಿಮ್ಮ ಕೆಲಸಗಳಿಂದ ಈ ದಿನ ದೊರೆಯುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಇರೋದರಿಂದ ಕೆಲವು ಹೊಸ ವಿಚಾರಗಳನ್ನು, ಹೊಸ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಈ ದಿನ ಇದೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಕೆಲವು ಉದಾಸೀನತೆಗೆ ಮದ್ದನ್ನು ಕಂಡು ಹಿಡ್ಕೊಳ್ತೀರಿ. ಅಂದರೆ ಯಾಕಾಗಿ ಕೆಲಸವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೇನೆ ಅನ್ನೋಂಥದ್ರ ಬಗ್ಗೆ ಕಾರ್ಯಕಾರಣ ಸಂಬಂಧವನ್ನು ಹುಡುಕ್ತೀರಿ. ಅಂದರೆ ಎಲ್ಲಿ ಫೇಲ್ ಆಗ್ತಾ ಇದೆ, ಯಾಕೆ ಆ ಕೆಲಸದಲ್ಲಿ ಆಸಕ್ತಿ ಇಲ್ಲ ಅನ್ನೋಂಥದ್ದನ್ನು ಕಾರಣ ಸಹಿತವಾಗಿ ಈ ದಿನ ನೀವು ಪುನರ್ಮನನ ಮಾಡಿಕೊಳ್ಳುವಂಥ ಅವಕಾಶಗಳು ಬರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಅಚ್ಚರಿಗಳು ಇರುವಂಥದ್ದು. ಅಚ್ಚರಿ ಅಂದರೆ ಏನೋ ಒಂದು ಸರ್ಪ್ರೈಸ್ ಅನ್ನುವಂಥದ್ದು ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಯೋಜನೆಗೆ ಯಾವುದೇ ರೀತಿಯ ಅಡಚಣೆಗಳಾಗಲ್ಲ. ಅಂದುಕೊಂಡಂತಹ ಕೆಲಸವನ್ನು ಮಾಡಲಿಕ್ಕೆ ದಾರಿ ಸುಗಮವಾಗಿದೆ. ಇದಕ್ಕೆ ನಿಮ್ಮ ಕುಟುಂಬಸ್ಥರ, ನಿಮ್ಮ ಹಿರಿಯರ ಆಶೀರ್ವಾದ ಇದೆ, ನಿಮ್ಮ ಮನೆ ದೇವರ ಅನುಗ್ರಹ ಇದೆ. ಜೊತೆಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಏನಾದರೂ ಹೇಳ್ಕೊಂಡ್ರೆ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಂಡ್ರೆ ಒಳ್ಳೆಯ ಫಲ ಕೂಡ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನದಲ್ಲಿ ಪಂಚಮ ಶನಿಯಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆಗಳಿದೆ. ಅದರಲ್ಲೂ 5ನೇ ಸ್ಥಾನದಲ್ಲಿ ಶನಿ ಇದ್ದಾಗ ಕೆಲಸ ಕಾರ್ಯಗಳು ಅಷ್ಟಾಗಿ ಯಶಸ್ವಿ ಆಗಲ್ಲ. ಎಲ್ಲೋ ಒಂದು ಕಡೆ ನಿಧಾನವಾಗಿ ಕೆಲಸಗಳಾಗುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸಗಳಿದು. ಹಾಗೆ ಈ ದಿನದಲ್ಲಿ ಆರೋಗ್ಯದ ಬಗ್ಗೆ ಕೂಡ ತೀವ್ರ ಗಮನವನ್ನು ಹರಿಸಬೇಕು. ಏಕೆಂದರೆ ನಿಮ್ಮ ಆರೋಗ್ಯದ ಮೇಲೆ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಆಗುವಂಥದ್ದು. ಇದು ದೇಹಕ್ಕೆ ಆರೋಗ್ಯ ಸರಿ ಇಲ್ಲ, ಮನಸ್ಸಿಗೂ ಕೂಡ ಆರೋಗ್ಯ ಈ ದಿನ ಅಷ್ಟಾಗಿ ಸರಿ ಇರಲ್ಲ. ಆದ್ದರಿಂದಲೇ ಈ ದಿನ ನಿಮ್ಮ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗೆ ಈ ದಿನ ಹೊರಗಿನವರ ಜೊತೆ ಆದಷ್ಟು ವ್ಯವಹಾರಗಳನ್ನು ಕಡಿಮೆ ಇಟ್ಕೊಳ್ಳಿ. ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ ಈ ದಿನ ಯಾವುದೇ ಪ್ರಯಾಣ, ಓಡಾಟ ಇಂಥ ಸಂದರ್ಭಗಳು ಬಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಇನ್ನು ವಿಶೇಷವಾಗಿ ನಿಮಗೆ ಖಿನ್ನತೆಯನ್ನು ಉಂಟು ಮಾಡುವಂಥ ಸಂದರ್ಭ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯಿಂದ ಅತಿಯಾದಂಥ ನಿರೀಕ್ಷೆಯಲ್ಲಿ ಇರುವಂಥದ್ದು. ಹಾಗಾಗಿ ಅವರಿಂದ ಹೆಚ್ಚಿನದನ್ನು ನಿರೀಕ್ಷೆ ಮಾಡಬೇಡಿ. ಇಂಥದ್ದೇ ಆಗಲಿ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ಬೇಡಿ. ಹೇಗೆ ಆದರೂ ಏನೇ ಬಂದರೂ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಇದು ಸಂತೋಷವನ್ನು ತರುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇಸರ, ಜಿಗುಪ್ಸೆ, ಖಿನ್ನತೆ ಉಂಟಾಗುವಂಥದ್ದು ಈ ದಿನದಲ್ಲಿ. ಹಾಗೆ ಈ ಹಿಂದೆ ಮಾಡಿರುವಂಥ ತಪ್ಪು ಈ ದಿನ ನಿಮಗೆ ಪಶ್ಚಾತ್ತಾಪವನ್ನು ತರುತ್ತೆ. ಹಾಗಾಗಿ ಅಂಥ ತಪ್ಪನ್ನು ಮಾಡಬಾರ್ದಿತ್ತು ಅಂತ ಹೇಳಿ ಮನಸ್ಸಿನಲ್ಲಿ ಪದೇ ಪದೇ ಬರುತ್ತೆ. ಆದರೆ ಮುಂದೆ ಅಂತಹ ತಪ್ಪನ್ನು ಮಾಡದೆ ಆ ತಪ್ಪಿನಿಂದ ಕಲಿತಿರುವಂಥ ಪಾಠವನ್ನು ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಈ ದಿನ ಕೂಡ ಒಂದು ಪ್ರಯತ್ನ ಮುಂದುವರಿಯುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಒಳ್ಳೆಯ ದಿನ, ಅತ್ಯುತ್ತಮವಾದಂಥ ದಿನ. ಏಕೆಂದರೆ ಹೊಸದನ್ನು ಕಲಿಯುವಂಥ ದಿನ. ಏನೋ ಒಂದು ಜ್ಞಾನ ಸಂಪಾದನೆ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ಇರುವಂಥ ಕ್ಷೇತ್ರದಲ್ಲಿ ಹೊಸ ಅವಕಾಶ, ಹೊಸದಾಗಿ ಜ್ಞಾನ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನ ಹೊಸ ಜನರನ್ನು ಭೇಟಿ ಮಾಡುವಂಥ ಅವಕಾಶಗಳು ಕೂಡ ಇದೆ. ನಿಮ್ಮ ವ್ಯಾಪಾರ, ವ್ಯವಹಾರ ಅಥವಾ ಸ್ವಂತ ಬಿಸ್ನೆಸ್ಸಲ್ಲಿ ಕೂಡ ಈ ದಿನ ನಿಮ್ಮ ಕ್ಲೈಂಟ್ಸ್ ಯಾರಿದ್ದಾರೆ ಅಥವಾ ನಿಮ್ಮ ಗಿರಾಕಿಗಳು, ಇವರಲ್ಲಿ ಒಂದು ನೆಟ್ವರ್ಕನ್ನು ಚೆನ್ನಾಗಿ ಬೆಳೆಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗೆ ಉದ್ಯೋಗಕ್ಕಾಗಿ ಕೆಲವರ ಹುಡುಕಾಟ ಇರುವಂಥದ್ದು. ಒಟ್ಟಾರೆ ಏನೋ ಒಂದು ಹೊಸದಾಗಿ ಮಾಡಬೇಕು ಅನ್ನೋವಂಥ ಒಂದು ತವಕ ಈ ದಿನ ಹೆಚ್ಚಾಗಿರೋದ್ರಿಂದ ಈ ದಿನದಲ್ಲಿ ನಿಮ್ಮ ಶಕ್ತಿಯ ಮಟ್ಟ ಅದಕ್ಕಾಗಿ ವ್ಯಯವಾಗುತ್ತೆ. ಹಾಗೆ ಈ ದಿನ ಒಳ್ಳೆಯ ಕೆಲಸವನ್ನು ಮಾಡುವಂಥ ಮನಸ್ಸಿದೆ. ಆದರೆ ಯಾರದ್ದೋ ಒತ್ತಡ, ಯಾರದ್ದೋ ಮುಲಾಜು, ಇನ್ನು ಯಾವುದೋ ಒಂದು ದಾಕ್ಷಿಣ್ಯ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ತರುವಂಥದ್ದಿದೆ. ಒಟ್ಟಾರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ 108 ವಿಘ್ನಗಳು ಬರುವಂಥ ದಿನ. ಅದನ್ನು ನಿಭಾಯಿಸಬೇಕು, ಒಳ್ಳೆಯದನ್ನೇ ಮಾಡಬೇಕು, ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗಬೇಕು. ಅದಕ್ಕಾಗಿ ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ,
ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ. ಅದರಲ್ಲೂ ತೃತೀಯದಲ್ಲಿ ನಿಮಗೆ ಶನಿ ಇದ್ದಾನೆ. ಇದು ವಿಶೇಷ ಫಲವನ್ನು ತಂದು ಕೊಡುವಂಥದ್ದು. ಏಕೆಂದರೆ ನೀವು ಅಂದುಕೊಂಡಿರುವಂಥ ಕೆಲಸಗಳು ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ಆಗುವಂಥದ್ದು. ಹಾಗಾಗಿಯೇ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಮನಸ್ಸು ಮಾಡಿ ಸಂಕಲ್ಪ ಮಾಡಿಕೊಳ್ಳಿ, ಒಳ್ಳೆಯದೇ ಆಗುತ್ತೆ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಕೆಲವು ತೊಂದರೆಗಳೇನಿದೆ, ಕೆಲವು ಸಮಸ್ಯೆಗಳೇನಿದೆ, ಅವು ದೂರವಾಗುವಂತಹ ಕಾಲ ಬರ್ತಾ ಇದೆ. ಹಾಗಾಗಿಯೇ ಬಹಳ ದಿನಗಳಿಂದ ಮಾಡಿರುವಂಥ ಪ್ರಯತ್ನಕ್ಕೆ ಈ ದಿನ ಫಲ ಸಿಕ್ಕತ್ತೆ. ಅಂದರೆ ಸಮಸ್ಯೆಯ ನಿವಾರಣೆಗೆ ನೀವು ಮಾಡ್ತಾ ಇರುವಂಥ ಪ್ರಯತ್ನ ಈ ದಿನ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಸಮಯವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಬೇಕು, ಸಮಯ ವ್ಯರ್ಥವನ್ನು ಮಾಡಬೇಡಿ. ಹಾಗೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಈ ದಿನ ನೀವು ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ, ಅದು ವಿದ್ಯಾರ್ಥಿಗಳಾಗಲಿ, ಬೋಧಕರಾಗಲಿ, ಶಿಕ್ಷಕರಾಗಲಿ, ಅಪಾರ ಯಶಸ್ಸು ಈ ದಿನ ಸಿಕ್ಕುವಂಥದ್ದು. ಹಾಗೆ ಈ ದಿನ ಹದಿಹರೆಯದವರಿಗೆ ಕಷ್ಟದ ದಿನ. ಏಕೆಂದರೆ ಕನಸುಗಳು ಜಾಸ್ತಿ, ಅದನ್ನು ನನಸು ಮಾಡಿಕೊಳ್ಳಿಕ್ಕೆ ಈ ದಿನ ತುಂಬ ಪ್ರಯತ್ನ ಪಡ್ತೀರಿ. ಆದರೂ ಕೂಡ ಕಷ್ಟಪಟ್ಟರೆ ಫಲ ಇದೆ ಅನ್ನುವಂಥದ್ದು ಹಿರಿಯರ ಮಾತು. ಕೈ ಕೆಸರಾದರೆ ಬಾಯಿ ಮೊಸರು. ಕಷ್ಟವನ್ನು ಮುಂದುವರಿಸಿ, ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳಿಕೊಳ್ಳಿ. ನರಸಿಂಹದೇವರ ದರ್ಶನ ಮಾಡಿ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಒತ್ತಡದ ದಿನ. ಕೆಲಸಗಳು ತುಂಬ ಅಧಿಕವಾಗಿರುವಂಥದ್ದು. ಆದರೆ ಯಾವುದನ್ನು ಆರಂಭ ಮಾಡಬೇಕು ಅನ್ನುವಂಥ ಗೊಂದಲ ನಿಮ್ಮ ಮನಸ್ಸಿನಲ್ಲಿ ತುಂಬ ಇರುತ್ತೆ. ಹಾಗೆ ಈ ದಿನ ಬುಧ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದರಿಂದ ಬಹಳ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡಬೇಡಿ. ಹಣಕಾಸಿನ ನಷ್ಟ ಉಂಟಾಗುವಂಥ ದಿನ ಇದು. ಇನ್ನು ರವಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದರಿಂದ ಈ ದಿನದಲ್ಲಿ ಕೆಲವು ಕೆಲಸ ಕಾರ್ಯಗಳು, ಅದರಲ್ಲೂ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ರಾಜಕಾರಣಿಗಳಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು, ಅಥವಾ ನೀವು ರಾಜಕಾರಣಿಯೇ ಆಗಿದ್ದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆಯನ್ನು ಪಡ್ಕೊಳ್ಳುತ್ತೆ. ಮನಸ್ಸಿಗೆ ಹಿತ ಅನ್ನಿಸಲ್ಲ, ಎಲ್ಲೋ ಒಂದು ರೀತಿಯಲ್ಲಿ ಅತೃಪ್ತಿ, ಅಸಮಾಧಾನ ಇರುವಂಥ ದಿನ ಕೂಡ. ಹಾಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ ಹಣಕಾಸಿನ ಸಮಸ್ಯೆ ಬರುತ್ತೆ. ಅದಕ್ಕಾಗಿಯೇ ಯಾವುದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಮಿಟ್ಮೆಂಟ್ಗೆ ಹೋಗಬೇಡಿ. ದೊಡ್ಡ ದೊಡ್ಡ ಆಸೆಯನ್ನು ಇಟ್ಕೊಳ್ಬೇಡಿ. ದೊಡ್ಡ ಬಂಡವಾಳ ಹಾಕಿ ಏನೋ ಮಾಡ್ತೇನೆ ಅಂತ ಹೇಳಿ ಈ ದಿನ ಸಂಕಲ್ಪವನ್ನು ಮಾಡಿಕೊಳ್ಬೇಡಿ. ಆದರೆ ಈ ದಿನ ನಿಮ್ಮ ಪ್ರೀತಿಯ ಮಟ್ಟ ಎಷ್ಟು ನಿಜವಾಗಿದೆ, ಎಷ್ಟು ಕ್ಲಾರಿಟಿ ಇದೆ ಅನ್ನೋಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ಮಸುಕಾಗಿರುವಂಥ ಈ ಪ್ರೀತಿಯ ಜೀವನ ಏನಿದೆ ಅದನ್ನು ಸ್ವಲ್ಪ ಉದ್ದೀಪನಗೊಳಿಸಬೇಕು. ಅದಕ್ಕೆ ಒಂದು ಕಲರನ್ನು ಕೊಡಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯ ಸಂತೋಷ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ, ಶಿವಪಾರ್ವತಿಯ ದರ್ಶನ ಈ ದಿನ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದರಿಂದ ಹೆಚ್ಚಿನ ಕೆಲಸಗಳು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮಗೆ ಉತ್ತಮ ದಿನ, ಉತ್ತಮ ಫಲಿತಾಂಶಗಳು ಸಿಕ್ಕುವಂಥ ದಿನ. ಹಾಗೆ ಕೆಲಸದಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಹಾಗೆ ಈ ದಿನದಲ್ಲಿ ನೀವು ಇಷ್ಟಪಡುವಂಥ ಕೆಲಸವನ್ನು ಮಾಡ್ತೀರಿ, ಇಷ್ಟಪಡುವಂಥ ವ್ಯಕ್ತಿಯ ಜೊತೆ ಇರ್ತೀರಿ. ಹಾಗೆ ಇಷ್ಟಪಡುವಂಥ ಫಲಿತಾಂಶಗಳು ನಿಮಗೆ ಬಂದೊದಗತ್ತೆ. ಒಟ್ಟಾರೆ ಈ ದಿನ ತುಂಬ ಫಲಪ್ರದವಾದಂಥ ದಿನ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯಾಣ ಶುಭ ಲಾಭವನ್ನು ತರುತ್ತೆ. ಆದರೆ ಕೆಲವರ ಈ ಸ್ವಭಾವವನ್ನು ಬದಲಾವಣೆ ಮಾಡುವಂಥ ಪ್ರಯತ್ನದಲ್ಲಿ ಈ ದಿನ ಇರ್ತೀರಿ. ಹಾಗಾಗಿ ಬೇರೆಯವರ ಸ್ವಭಾವವನ್ನು ಬದಲಾವಣೆ ಮಾಡುವಂಥದ್ದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆದರೂ ಕೂಡ ಅದರಲ್ಲಿ ಯಶಸ್ವಿ ಆಗ್ತೀರಿ. ಏಕೆಂದರೆ ಅವರ ಮಟ್ಟಕ್ಕೆ ಇಳಿದು ಅವರ ತಪ್ಪುಗಳನ್ನು ಅವರಿಗೆ ಪರಿಚಯ ಮಾಡಿಸುವುದರ ಮೂಲಕ ಅವರಲ್ಲಿ ಒಂದು ಬದಲಾವಣೆ ತರುವಂಥ ಒಂದು ಧನಾತ್ಮಕವಾದಂಥ ಪ್ರಯತ್ನ ಈ ದಿನ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಬಹಳ ದಿನಗಳಿಂದ ರಹಸ್ಯವಾಗಿ ಇಟ್ಟುಕೊಂಡಿರುವಂಥ ಒಂದು ವಿಚಾರವನ್ನು
ಸಂಬಂಧಪಟ್ಟವರ ಜೊತೆ ಹಂಚಿಕೊಳ್ಳುವಂಥ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಮನಸ್ಸಿನ ಭಾರ ಈ ದಿನ ನಿವಾರಣೆಯಾಗುತ್ತೆ. ಏಕೆಂದರೆ ಬಹಳ ದಿನಗಳಿಂದ ಆ ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲೇ ಇರೋದರಿಂದ ಅದನ್ನು ಈ ದಿನ ನಿವಾರಣೆ ಮಾಡ್ಕೊಳ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ನಾರಾಯಣರ ದರ್ಶನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷ ತುಂಬಿರುವಂತಹ ದಿನ. ಏಕೆಂದರೆ ಒಳ್ಳೆಯ ಆಲೋಚನೆಗಳಿದ್ದಾಗ ಒಳ್ಳೆಯ ಪ್ರತಿಫಲಗಳೇ ನಿಮಗೆ ಸಿಕ್ಕುವಂಥದ್ದು. ಆದರೆ ನಿಮಗೆ ಬೇಕಾದಂತಹ ವ್ಯಕ್ತಿಯೊಬ್ಬರಿಂದ ಅಥವಾ ನಿಮ್ಮ ಹಿತಶತ್ರುಗಳಿಂದ ಈ ದಿನ ಸಂತೋಷಕ್ಕೆ ಅಡ್ಡಿ ಆತಂಕಗಳು ಬರುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಭಯ, ಎಲ್ಲೋ ಒಂದು ಕಡೆ ಕೆಲಸವನ್ನು ಮಾಡಬೇಕಿದ್ರೆ ಒಂದು ಹೆದರಿಕೆ, ಹಿಂಜರಿಕೆ ಅನ್ನುವಂಥದ್ದು ಕಾಣಿಸುತ್ತೆ. ಹಾಗೆ ಈ ದಿನ ಕೆಲವು ತಪ್ಪು ಕಲ್ಪನೆಗಳನ್ನು ಪ್ರಸ್ತುತಪಡಿಸುವಂಥದ್ದು ಇದೆ. ಒಬ್ಬ ವ್ಯಕ್ತಿಯ ಬಗ್ಗೆ ತಪ್ಪಾಗಿ ನೀವು ಅಂದುಕೊಂಡಿರುವಂಥದ್ದು, ತಪ್ಪಾಗಿ ಅರ್ಥೈಸ್ಕೊಂಡಿರುವಂಥದ್ದು ಅಥವಾ ಆ ವ್ಯಕ್ತಿಯ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಹೊಂದಿರುವಂಥ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿದೆ. ಆದರೆ ನೈಜತೆಯನ್ನು ನೋಡಿದಾಗ ಆ ವ್ಯಕ್ತಿ ಅಂಥವರಲ್ಲ. ಆದರೆ ನಿಮ್ಮ ತಪ್ಪು ಕಲ್ಪನೆಗೆ ಈ ದಿನ ಸ್ವಲ್ಪ ಬೆಲೆ ತೆರಬೇಕಾದಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಸಂಬಂಧದಲ್ಲಿ ಸ್ವಲ್ಪ ಮೋಸ ಆಗುವಂಥದ್ದು ಅಥವಾ ಸಂಬಂಧದಲ್ಲಿ ಒಂದು ಕಡೆ ಒಡಕು ಮೂಡುವಂತಹ ಸಾಧ್ಯತೆಗಳು ಈ ದಿನ ಕಾಣಿಸ್ತಾ ಇದೆ. ಹಾಗಾಗಿನೇ ಯಾವುದೇ ವ್ಯಕ್ತಿಯನ್ನು ಈ ದಿನ ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ. ವ್ಯಕ್ತಿಯಲ್ಲಿರುವಂಥ ತಪ್ಪುಗಳನ್ನು ಹುಡುಕಬೇಡಿ. ಅಂತಹ ತಪ್ಪುಗಳೇನಾದರೂ ನಿಮಗೆ ಕಂಡು ಬಂದರೆ, ನಿಮ್ಮ ಗಮನಕ್ಕೆ ಬಂದರೆ ಅಂಥ ವ್ಯಕ್ತಿಯನ್ನು ಕ್ಷಮಿಸುವಂಥ ದೊಡ್ಡ ಗುಣವನ್ನು ಹೊಂದ್ಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನದಲ್ಲಿ ಯಾರು ದಾನ ಧರ್ಮಾದಿಗಳನ್ನು ಮಾಡ್ತಾರೆ ಅಂಥವರಿಗೆ ಭಗವಂತನ ಸಹಾಯ ಇದ್ದೇ ಇರುತ್ತೆ. ಇದು ಹಿರಿಯರು ಪ್ರೂವ್ ಮಾಡಿರುವಂಥ ಒಂದು ಸತ್ಯ. ಆದ್ದರಿಂದಲೇ ಈ ದಿನದಲ್ಲಿ ಯಾರಿಗೆ ಅಗತ್ಯ ಇದೆ ಅಂಥವರಿಗೆ ನಿಮ್ಮ ಸಹಾಯ ಇರಲಿ. ದಾನ ಧರ್ಮಾದಿಗಳನ್ನು ಮಾಡಿ, ಭಗವಂತನ ಆರಾಧನೆ ಮಾಡಿ, ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡಿ ಈ ದಿನ ಒಳ್ಳೆಯ ಫಲ ನೀವು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಹಣಕಾಸಿನ ಲಾಭಗಳು ಉಂಟಾಗುವಂತಹ ದಿನ. ಹಾಗೆ ಸಾಮಾಜಿಕ ಕಾರ್ಯದಲ್ಲಿ ಭಾಗವಹಿಸುವಂಥ ಒಂದು ಯೋಗ ಕೂಡ ಈ ದಿನ ಇದೆ. ಹಾಗೆ ನಿಮ್ಮ ಮಾತನ್ನು ನಿಮ್ಮ ಸ್ನೇಹಿತರೋ ಬಂಧುಗಳೋ ಮನಸ್ಸಿಟ್ಟು ಆಲಿಸ್ತಾರೆ, ಅದನ್ನು ಪರಿಪಾಲನೆ ಮಾಡ್ತಾರೆ. ಹಾಗಾಗಿ ನಿಮ್ಮ ಆದರ್ಶ ಗುಣಗಳೇನಿದೆ, ನಿಮ್ಮ ಆದರ್ಶ ವ್ಯಕ್ತಿತ್ವ ಏನಿದೆ ಅದು ಅನುಕರಣೀಯವಾಗಿರುವಂಥದ್ದು. ಆದ್ದರಿಂದಲೇ ಈ ದಿನ ಸಾಕಷ್ಟು ಜನ ನಿಮ್ಮ ನಡವಳಿಕೆಯನ್ನು ನೋಡ್ತಾರೆ, ನಿಮ್ಮ ಮಾತನ್ನು ಗಮನಿಸ್ತಾರೆ, ನಿಮ್ಮ ತೀರ್ಮಾನವನ್ನು ಅಳೆದು ನೋಡ್ತಾರೆ. ಆದ್ದರಿಂದಲೇ ಎಲ್ಲೂ ಯಾವುದೇ ತಪ್ಪುಗಳಾಗದಂತೆ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನವನ್ನು ಕಳೀಬೇಕಾಗತ್ತೆ. ಹಾಗೆ ಪ್ರಭಾವಿ ವ್ಯಕ್ತಿಗಳ ಜೊತೆ ನಿಕಟ ಸಂಪರ್ಕವನ್ನು ಹೊಂದುವಂಥ ಅವಕಾಶಗಳು ಕೂಡ ಈ ದಿನ ಇದೆ. ಹಾಗೆ ನಿಮ್ಮ ಸಂಗಾತಿಯ ಒಂದು ಪರಿಸ್ಥಿತಿ ಈ ದಿನ ನಿಮ್ಮ ಕಣ್ಣು ತೆರೆಸುತ್ತೆ. ಹಾಗಾಗಿ ಪ್ರೀತಿ ಪ್ರೇಮದ ಜೀವನದಲ್ಲಿ ಹೊಸ ಅನುಭವಗಳನ್ನು ಪಡ್ಕೊಳ್ಳುವಂಥ ಒಂದು ಅಮೂಲ್ಯ ದಿನ. ಹಾಗೆ ಈ ದಿನ ಸಮಯವನ್ನು ಚೆನ್ನಾಗಿ ಬಳಸ್ಕೊಳ್ತೀರಿ, ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ತೀರಿ. ಇದು ನಿಮ್ಮ ಟ್ಯಾಲೆಂಟ್, ನಿಮ್ಮ ಬುದ್ಧಿವಂತಿಕೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆಸಕ್ತಿಗೆ ಒಳಪಡುವಂಥ ಕೆಲವು ವಿಚಾರಗಳನ್ನು ಹೆಚ್ಚು ಚಿಂತೆ ಮಾಡಬೇಕು. ಅಂದರೆ ಅದರ ಬಗ್ಗೆನೇ ನಿಮ್ಮ ಗಮನ ಇದ್ದರೆ ಸದಾಕಾಲ ಆ ಕೆಲಸವನ್ನು ಮಾಡಬೇಕು, ಅದರಿಂದ ಒಳ್ಳೆಯ ಫಲಿತಾಂಶಗಳು ಬರಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ಖಂಡಿತ ಅದು ಅಂಥದ್ದೇ ಫಲವನ್ನು ಕೊಡುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಧನಾತ್ಮಕ ಆಲೋಚನೆ ಮಾಡಿ, ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಸಂಕಲ್ಪಗಳನ್ನು ಮಾಡಿಕೊಳ್ಳಿ. ಖಂಡಿತ ಮುಂದೆ ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಒಟ್ಟಾರೆ ಈ ದಿನ ಫಲಪ್ರದವಾದಂಥ ದಿನ. ಅದಕ್ಕಾಗಿ ಮನೆಯಲ್ಲಿರುವಂಥ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಬೇಕು. ಅದಕ್ಕಾಗಿ ಈ ದಿನ ನಿಮ್ಮ ಮನೆ ದೇವರ ದರ್ಶನ ಮಾಡಿ ಸಾಧ್ಯ ಆದರೆ, ಇಲ್ಲಾಂದರೆ ಯಾವುದೇ ಒಂದು ಮಂತ್ರ, ಸ್ತೋತ್ರ ಇತ್ಯಾದಿಗಳನ್ನು ಪಠಣ ಮಾಡಿ ಪೂಜೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.